ಸುಬ್ಬಿಬ್ರು ನನ್ನ ಹಿಂದೆ ನನ್ನ ಯಾರು ಹೇಳ್ದಂಗೆ ಸುಬ್ಬಿಬ್ರು. ಸುಬ್ಬಿಬ್ರು ಹೆಂಗಿತ್ತು ಫೀಲ್? ಸುಬ್ಬಿಬ್ರು ನಾನು ಏನು ಅನ್ಸಿದೆ ಗೊತ್ತಾ ಇವತ್ತು ಸೈಂಟಿಫಿಕ್ ಮೆಥಡ್ಸ್ ಇರುತ್ತೆ, ಇದನ್ನು ಟ್ರೈ ಮಾಡಲಿ. ನಾನು ಅದು ಎದುರುಗಡೆ ನೋಡ್ಬೇಕಲ್ಲ, ಹೆಂಗ್ ನೋಡೋದು ಹೇಳಿ ಆಯ್ತು. ಈ ಫುಟೇಜ್ ನೀವೇ ನೋಡ್ತಿರಲ್ಲ ಈಗ, ಆನ್ ಕ್ಯಾಮ್ರಾ ರೆಕಾರ್ಡ್ ಮಾಡಿದ್ದೀನಿ. ಬಟ್ ಓಕೆ, ನಾನು ಎದುರುಗಡೆ ನೋಡ್ಬೇಕಲ್ಲ ಇವತ್ತು. ನೋಡ್ಲೇಬೇಕಾ? ಹೌದು ಸುಬ್ಬಿಬ್ರು, ಏನೇನೋ ಭಂಗ ಹತ್ತಿಸ್ತಾ ಇದ್ದೀರಾ, ಅದು ಏನಾಗ್ತೀನಿ ನನಗಂತೂ ಗೊತ್ತಿಲ್ಲ ದೇವ್ರೇ. ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ನಾನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಮತ್ತು ನಿಗೂಢ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅವ್ರ ಇಂಟ್ರೊಡಕ್ಷನ್ ಕೂಡ ನಾನೇ ಹೇಳ್ತಾ ಇದ್ದೀನಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ತುಂಬ ಅದ್ಭುತವಾಗಿ ದೈವಿಕ ಶಕ್ತಿ ನಂಬ್ತಿದ್ದೆ, ಬಟ್ ಇವತ್ತಿಗೂ ಕೂಡ ಅದು ಅಷ್ಟೇ ಪವರ್ಫುಲ್ ಆಗಿದೆ. ಬಟ್ ಆದರೆ ನೀವು ಕಂಟಿನ್ಯೂ ಮಾಡಿ, ಸ್ಟಾರ್ಟ್ ಆಯ್ತು ಬಿಡಿ, ಕಂಟಿನ್ಯೂ ಮಾಡಿ ಬ್ರೋ. ಈಗ ಎದುರು ಬೇಡ ಇವತ್ತು. ದೈವಿಕ ಶಕ್ತಿ ಎಷ್ಟು ಅದ್ಭುತವಾಗಿ ನಮ್ಮನ್ನು ಕಾಪಾಡುತ್ತೆ ಅನ್ನೋದಕ್ಕಿಂತ ಅತ್ಯದ್ಭುತವಾಗಿ ಒಂದು ವಿಜ್ಞಾನ ಕೂಡ ನಮ್ಮನ್ನು ಅಷ್ಟೇ ಅದ್ಭುತವಾಗಿ ಕಾಪಾಡುತ್ತೆ ಅನ್ನೋ ನಂಬಿಕೆ ನಮಗಿದೆ ಖಂಡಿತ. ಕಾನ್ಸಂಟ್ರೇಷನ್ ಮಾಡಿ ಟೇಕ್ ಕೊಡಿ. ನಮ್ಮನ್ನು ಕಾಪಾಡುತ್ತೆ ಅಂತ ಅನ್ಕೋತೀನಿ. ನಾನು ಹೇಳಿದೆ, ದಯವಿಟ್ಟು ಇದು ಪ್ರೆಗ್ನೆಂಟ್ ವುಮೆನು ನೀವು ಅಂದ್ಕೊಂಡಷ್ಟು ಸುಲಭ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದಕ್ಕೊಂದು ಯಾಗನೇ ಮಾಡಿ ಬರಬೇಕು ಅಂತಂದಾಗ ದಯವಿಟ್ಟು ನಾನು ನಂಬಿ, ಸೈಂಟಿಫಿಕಲಿ ನಾನು ಪ್ರೂವ್ ಮಾಡ್ತೀನಿ. ನನ್ನ ಹತ್ರ ಸುಬ್ಬಿಬ್ರು ನಿಮ್ಮ ಮಾತು ಕೇಳಿದ್ರಿ ನೋಡಿ ಬ್ರೋ, ನೀವು ಕೊಡಿ, ಟೇಕ್ ಕೊಡಿ, ಹೇಳ್ತೀನಿ ಕಂಪ್ಲೀಟ್. ನಾನು ಸೈಂಟಿಫಿಕಲಿ ಪ್ರೂವ್ ಮಾಡ್ತೀನಿ. ಅದನ್ನು ಖಂಡಿತವಾಗ್ಲೂ ನನಗೆ ಗೊತ್ತಿರೋ ಮೆಥಡ್ಸಿಂದ ನಾನು ಅದನ್ನ ಮೇಂಟೈನ್ ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ಮೇಲೆ ನಾನು ಕರ್ಕೊಂಡ್ಬಂದಿದ್ದಾರೆ. ಸುಮಾರು ಮೆಥಡ್ಸ್ ಇದೆ ಅಂತ ನನಗೆ ಅಷ್ಟು ಅದು ಗೊತ್ತಿಲ್ಲ. ಬಟ್ ಸುಮಾರು ಮೆಥಡ್ಸ್ ಇದೆಯಾ ಅಂತ ನಂಗೆ ಗೊತ್ತಿಲ್ಲ. ಸೊ ದಯವಿಟ್ಟು ಏನೇನು ಮೆಥಡ್ಸ್ ಹೇಳಿ, ರಿಕ್ವೆಸ್ಟು. ಸೊ ಲೈಟ್ ಸುಬ್ಬಿಬ್ರು ನೀವು ಅಷ್ಟು ರೈಸ್ ಬಡಿಸೋ ಸುಮ್ಮನೆ ಇರ್ತಾರ ಅದು. ಇವತ್ತು ನಾನು ನೀನ ನೋಡಿ ನಾನು ಸಿಂಟಲ್ ಅಮಾಯಕ ಇವತ್ತು. ಸುಬ್ಬಿಬ್ರು ಏನು ಗೊತ್ತಾ, ಕೆಲವೊಂದು ಶಕ್ತಿಗಳು ತುಂಬಾ ಭಯಂಕರವಾಗಿ ಆಟ ಆಡ್ತಾವೆ ಸುಬ್ಬಿಬ್ರು. ನಾವು ಅದನ್ನ ಬಿಲೀವ್ ಮಾಡ್ಬೇಕು. ನಂದಿಬ್ರು ಅವತ್ತು ಮಾಡಿದ್ವಿ ನೋಡ, ನಾವು ಏನು ಫೇಲ್ ಆಗಿದ್ದು ಗೊತ್ತಾ ನಮ್ಮದಲ್ಲಿ. ಅವ್ರ ರೂಟ್ ನಾವು ಓದ್ಬೇಡ. ಬಟ್ ಓಕೆ, ಅದು ನಮ್ಮ ರೂಟ್ ಬರಬೇಕಲ್ಲ. ಇವತ್ತು ತೋರಿಸ್ತೀನಿ ಬನ್ನಿ ನಿಮ್ಗೆ. ಆತ್ಮ ಏನಂತ ದಯವಿಟ್ಟು ಎಕ್ಸ್ಪ್ಲೇನ್. ನೀವು ಏನು ಹೇಳಿ ಕರ್ಕೊಂಡ್ಬಿಟ್ರೆ ನನ್ನನ್ನು. ಏನು ಇವಾಗೆಲ್ಲ ಗೊತ್ತಾಗುತ್ತೆ ಬ್ರೋ. ಸೊ ಇದು ಲೈಟ್ ವರ್ಕ್ ಆಗ್ತಿಲ್ಲ. ಓಕೆ, ಅದು ಎಷ್ಟು ಲೈಟ್ ವರ್ಕ್ ಆಗ್ತಿದೆ ಗೊತ್ತಿಲ್ಲ. ಸೊ ವರ್ಕ್ ಆಗಲಿ. ಸೊ ನಾವೀಗ ಯಾಕೆ ಲೈಟೇ ಬರ್ತಿಲ್ಲ, ಏನಾಯ್ತು ಅಂತ. ಓಕೆ, ಕ್ಯಾಮ್ರಾ ಹಿಂಗೆ ತಿರುಗಿಬಿಟ್ಟಿದೆಯಲ್ಲ, ಕ್ಯಾಮ್ರಾ ಹಿಂಗೆ ತಿರುಗಿ. ಓಕೆ, ಇವಾಗ ಸ್ಟಾರ್ಟ್ ಆಗಿದೆ, ಆಲ್ರೆಡಿ ಬಂದಿದ್ದೀವಿ ನಾವು. ಇವಾಗ ಕೊಡ್ತೀವಿ ನಿಮಿಷ ಸಾಕಲ್ಲ ಸುಬ್ಬಿಬ್ರಾ? ಕೊಡ್ಲಿ ಬ್ರೋ, ಇವತ್ತು ನಾವು ಕಾನ್ಸಂಟ್ರೇಟ್ ಮಾಡೋದು ಬೇಡ. ನಮ್ಮ ನೀವು ತಲೆ ಮೇಲೆ ಏನು ಮಾಡೋಣ ಬ್ರೋ, ತಲೆ ಮೇಲೆ ಬಿಡದೆ ಬೇಡ್ಕೊಳ್ಳಿ ನೀವು. ನಾವು ಇವತ್ತು ಏನಿದೆ ಕ್ಲಿಯರ್ ಮಾಡಲೇಬೇಕು. ಮೆಥಡ್ಸ್ ಒಂದು ಅವತ್ತು ಬಂದಿದ್ದು ಬರೀ ನನ್ನ ಹತ್ರ ಒಂದೇನೋ ಪೆನ್ ಇಟ್ಕೊಂಡು ಬಂದಿದ್ದೆ ಅಷ್ಟೇ. ನಾನು ಇವತ್ತು ನನ್ನ ಹತ್ರ ಆಯುಧಗಳು ತಂದಿದ್ದೀನಿ. ಇವತ್ತು ನಂದಿಬ್ರೋಗೆ ಆ್ಯಕ್ಟಿವಿಟಿನ ತೋರಿಸ್ತೀನಿ. ನನಗೆ ಗೊತ್ತಿರೋ 4-5 ಮೆಥಡ್ಸ್ ಇದೆ. ಒಂದು ಮೆಥಡ್ ಅಂತ ಪ್ರೂವ್ ಮಾಡ್ತೀನಿ 100%. ನಾನು ಇವತ್ತು ಅದು ಯಾವ ಆತ್ಮ, ಹೆಸರು ಎಲ್ಲ ತಿಳ್ಕೊಂಡೇ ಹೋಗೋದು. ರೆಡಿ ಇದ್ದೀರಾ ನೀವು? ಆಗಲಿ ಬಿಡಿ, ಬನ್ನಿ ಬ್ರೋ, ಬನ್ನಿ. ಸೊ ಗೈಸ್, ಜಾಸ್ತಿ ಲೇಟ್ ಮಾಡೋದು ಬೇಡ. ನಾನು ಐಟಮ್ಸ್ ಎಲ್ಲ ಸೆಟಪ್ ಮಾಡ್ಕೊಬಿಡ್ತೀನಿ. ಅಂದಿ ಬ್ರೋ, ಸೆಟಪ್ ಮಾಡ್ಕೊಂಡು ಬರೋಣ.
ನಾನು ಸ್ವಲ್ಪ ಸುಧಾರಿಸ್ಕೊಬೇಕು ಅಲ್ಲಿವರೆಗೂ. ಒಂದು 5 ನಿಮಿಷ ಕುತ್ಕೊಬಿಡಿ ನೀವು ಇಲ್ಲಿ. ಪಾಕೆಟ್ ಹಾಕಿದ್ದೆ ನಿಮ್ಮ ಹತ್ರ? ಇಲ್ಲ ಇಸ್ಕೊಂತೀನಿ, ತಗೊಂತೀನಿ, ಬ್ಯಾಗಲ್ಲಿ ಇಸ್ಕೊಂತೀನಿ. ಸ್ನೇಹಿತರೆ ಒಂದು 10 ಮಿನಿಟ್ಸ್ ಟೈಮ್ ಕೊಟ್ಟರೆ ಕೀಪ್ ಆ್ಯಂಡ್ ವಾಚ್ ಗೈಸ್. ಏನಿದೆ ನಮ್ಮ ಸೈಂಟಿಫಿಕ್ ಮೆಥಡಲ್ಲಿ ಆತ್ಮಗಳನ್ನ ಹೆಂಗೆ ಕರಿಸ್ತೀವಿ, ಏನು ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಲೆಟ್ಸ್ ಸಿ. ಎಸ್ ಸುಬ್ಬಿಬ್ರಾ, ಇವೆಲ್ಲ ವರ್ಕ್ ಆಗುತ್ತೆ ಅಂತೀರಾ? ಸ್ಟಾರ್ಟ್ ಮಾಡೋಣ ಫಸ್ಟ್. ಅಲ್ಲ ನೀವು ಸ್ಟಾರ್ಟ್ ಮಾಡೋಣ, ಓಕೆ, ಇವೆಲ್ಲ ವರ್ಕ್ ಆಗುತ್ತೆ. ನೀವು ನೋಡ್ತಿರಲ್ಲ ಬ್ರೋ, ಈಗ K2 ಮೀಟರ್ ಅಂತೂ ಸುಮ್ಮನೆ ಇಲ್ಲ. K2 ಮೀಟರ್, ಡೌಸಿಂಗ್ ರೋಡ್ಸು ತುಂಬ ಇದೆ ಮೆಥಡ್ಸು. 127-28 ಮೆಥಡ್ಸ್ ಎಲ್ಲ ಇದೆ. ಸೊ ಫಸ್ಟು ಮೆಥಡ್ ನಾನು ತೋರಿಸ್ತೀನಿ. ನನ್ನ ಪ್ರಶ್ನೆ, ದೈವಿಕ ಶಕ್ತಿಗೆ ಬುಗ್ದಿರೋ ಆತ್ಮಗಳು ನಿಮ್ಮ ಇನ್ಸ್ಟ್ರೂಮೆಂಟ್ಸ್ಗೆ ಬುಗ್ತಾವ ಅಂತ? ನಮ್ಮ ಪ್ರಕಾರ ಆತ್ಮ ಅಂತಿಲ್ಲ ಬ್ರೋ, ನಮ್ಮ ಪ್ರಕಾರ ಎನರ್ಜಿ ಅಂತಿದೆ ಅಷ್ಟೇ. ಅಲ್ಲ ನಿಮ್ಮ ಭಾಷೆ, ನಿಮ್ಮ ಸೈಂಟಿಫಿಕ್ ಮೆಥಡ್ ಎನರ್ಜಿ, ಅದನ್ನೇ ನಾವು ಆತ್ಮ ಅಂತ ಕರೆಯೋದು. ಫಿಸಿಕಲ್ ಎಂಟಿಟಿ ನೋಡಿ, ಈಗ ನಿಮ್ಗೆ ಕಾಣಿಸ್ತಿದ್ದಿಲ್ಲ, ಇದನ್ನೇನಂತೀರಾ? ಶಾಡೋ. ಈ ಶಾಡೋನ ಇಲ್ಲಿ ಕರೆಸ್ತೀನಿ ಈಗ ನಾನು. ಆದರೆ ಎನರ್ಜಿಯಿಂದ ಇದರಲ್ಲಿ ಸಿಗ್ನಲ್ಸ್ ಕೊಡುತ್ತೆ, ನಾವು ಇದರಲ್ಲಿ ಯಾವುದು ಏನು ಅಂತ ತಿಳ್ಕೊಬೋದು. ಸೊ ನೋಡೋಣ ಅವರು ವಿಜ್ಞಾನ ಕೂಡ ಯಾವ ಲೆಕ್ಕಾಚಾರಕ್ಕೆ ವರ್ಕ್ ಮಾಡುತ್ತೆ ಅಂತ. ಎಲ್ಲ ಓದಿದ್ರೆ ವಿಜ್ಞಾನಿಗಳೇ ಆಗೋದು. ಹಾಗಂತ ದೈವಶಕ್ತಿ ಸುಳ್ಳು ಅಂತ ಹೇಳ್ತಿಲ್ಲ. ಇದೊಂದು ಮೆಥಡು, ಅದೊಂದು ಮೆಥಡ್. ಚೆಕ್ ಮಾಡೋಣ ಬಿಡಿ. ಎಸ್ ಸೊ ಸುಬ್ಬಿಬ್ರೋ ಏಯ್ ಕಪ್ಪೆ ಕರ ಕರ ತುಪ್ಪ ಜರಿ ಜರಿ ಏನು ಬರೋ ಆಡೋದು? ಕಪ್ಪೆ ಕರಕರ ತುಪ್ಪ ಜಲಿ ಜಲಿ ಎದುರಿಸ್ಬಿಡಲ್ಲ, ಮಾವಿನ ಕಪ್ಪೆನ ಸೌಂಡ್ ಮಾಡಿದ್ದು. ಅಲ್ಲೇನು ನಿಂತಿದೆ ಸುಬ್ಬಿಬ್ರೋ, ಸುಬ್ಬಿ ಬ್ರದರ್, ಅಲ್ಲೇನು ನಿಂತಿದೆ. ಬ್ರೋ ಈಗ ನಾವು ಸ್ಟಾರ್ಟ್ ಮಾಡೋಣ ಬನ್ನಿ. ಗೊತ್ತು ನಮ್ಗೆ ಇಲ್ಲಿ ಆಟ ಆಡ್ಸುತ್ತೆ ಅಂತ. ಮತ್ತೆ ಇವತ್ತು ಅವ್ರ ದುಡ್ಡಿಗೆ ಹೋಗೋದು ಬೇಡ, ಅವ್ರ ದಾರಿಗೆ ಹೋಗೋದು ಬೇಡ ಇವತ್ತು. ನೀನು ಆಡ, ನೀನು ಎಲ್ಕಸ್ಬಿಟ್ಟು ಕಳಿಸ್ತೀನಿ. ಸುಬ್ಬಿಬ್ರೋ ಅಳ್ತಾ ಇದ್ದೆ ಸುಬ್ಬಿಬ್ರೋ, ಅದು ಕೇಳಿ ದಯವಿಟ್ಟು, ಅದೇನು ಕೇಳಿಯಪ್ಪ ದಯವಿಟ್ಟು. ಓಕೆ, ಸೊ ನೀನು ಯಾರೇ ಆಗಿರಲಿ, ಏನೇ ಆಗಿರಲಿ, ನಾನು K2 ಮೀಟರ್ ಪ್ಲೇಸ್ ಮಾಡ್ತಿದ್ದೀನಿ. ಇದ್ರ ಮುಖಾಂತರ ಎಸ್ ಆರ್ ನೋ ಕ್ವಶನ್ಸ್ ಕೇಳ್ತೀನಿ. ಅರ್ಥ ಆಗಿ ಸರಿ ತಪ್ಪು ಕ್ವಶನ್ಸ್ ಕೇಳ್ತೀನಿ ನಾನು K2 ಮೀಟರ್ ಪ್ರಕಾರ. ಸೊ ನಿನ್ನ ಉತ್ತರನ K2 ಮೀಟರ್ ಪ್ರಕಾರ ಕೊಡೋಕೆ. ಓಕೆ, ಸ್ವಲ್ಪ ಹಿಂದೆ ಬನ್ನಿ. ಸೊ ಇಲ್ಲಿ K2 ಮೀಟರ್ ಪ್ಲೇಸ್ ಮಾಡ್ತಿದ್ದೀನಿ. ಕೆಲಸ ಏನಂದರೆ ನೀನು ಎನರ್ಜಿನ, ಶಕ್ತಿನ ತೊಗೊಂಡಿದ್ರಲ್ಲಿ ಎಸ್ ಆರ್ ಮುಖಾಂತರ ಆನ್ಸರ್ ಇಡುತ್ತೆ. ಅದು ನೀವೆಲ್ಲ ಪ್ರಶ್ನೆ ಉತ್ತರ ಕೊಡುತ್ತೆ ಅದು. ನಾವು ಕ್ವಶನ್ಸ್ ಕೇಳ್ತೀವಲ್ಲ, ನೋಡಿ ಇಲ್ಲಿ ಯಾವ ರೀತಿ ಮೊಬೈಲ್ ಹತ್ರ ಇಡ್ತಾ ಇದೀವಿ, ಯಾವುದೇ ಥರ ರೇಡಿಯೇಷನ್ಸ್ ಇಲ್ಲ. ಇಲ್ಲಿ ಗಂಟೆ ರೆಡ್ ಬರುತ್ತೆ. ಇದರಲ್ಲಿ 3 ರೆಡ್ ಬಂದ್ರೇನು? ಅದು ಎನರ್ಜಿ ರೆಸ್ಪಾನ್ಸ್ ಕೊಡ್ತಿದೆ ಅಂತ ಅರ್ಥ. ಇಲ್ಲೇ ಕುತ್ಕೋತೀನಿ. ಅದೇನಾಗುತ್ತೆ ನಾವು ನೋಡ್ಬೇಕು ಇವತ್ತು. ಅಲ್ಲ ಡಿಸ್ಟರ್ಬೆನ್ಸ್ ಆಗಬಾರ್ದು. ಅಲ್ಲ ಇಷ್ಟು ದೂರ ಹತ್ರ ನಮ್ದೇನು ಗ್ರೀನ್ ಏನು ಬರ್ತಿಲ್ವಲ್ಲ? ಬರ್ತಿಲ್ಲ. ರೆಡಿ? ಓಕೆ, ಕೇಳಿ ಸುಬ್ಬಿಬ್ರೋ. ಸೊ ಯಾವ ಥರ ಶಕ್ತಿ ಇಲ್ಲಿದೆ ಅಂತ ನಾನು ಕ್ವಶನ್ಸ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ. ಅಲ್ಲೇ ಇಟ್ಬಿಡಿ ಬ್ರೋ, ನಾನು ಕ್ಯಾಪ್ಚರ್ ಮಾಡ್ಕೊತೀನಿ. ನಾನು ನೋಡ್ತೀನಿ ನನ್ನ ಕೈಲಿ ಇರಲಿ ಅಂತ. ಓಕೆ, ನೀವು ಪರೀಕ್ಷೆ ಮಾಡಬೇಕೀಗ ಸೈನ್ಸ್, ಅದಕ್ಕೆ. ಸೊ ನಂದೀಶ್ ಅವರು, ಓಕೆ ಗೈಸ್, ನಾನು K2 ಮೀಟರ್ ಮೆಥಡ್ನ ಫಸ್ಟ್ ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ ಮಾಡ್ತಾ ಇದ್ದೀನಿ. ಅವ್ರ ಕೈಲಿ K2 ಮೀಟರ್ ಕೊಟ್ಟಿದ್ದೀನಿ. ದೈವಶಕ್ತಿಯಿಂದ ಆತ್ಮಗಳ ಕಮ್ಯುನಿಕೇಟ್ ಮಾಡ್ತಿದ್ದವರು ಇವತ್ತು ಸೈಂಟಿಫಿಕ್ ಮೆಥಡಲ್ಲಿ ಹೆಂಗೆ ಕಮ್ಯುನಿಕೇಟ್ ಮಾಡ್ತಾರೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಯಾವುದೇ ಥರ ಶಕ್ತಿ, ಯಾವುದೇ ಥರ ನೆಗೆಟಿವ್ ಎನರ್ಜಿ ಇಲ್ಲಿದ್ದರೆ ಎಸ್ ಆರ್ ನೋ ಮುಖಾಂತರ, ಅಂದರೆ ನೀವು ಆ K2 ಮೀಟರ್ ಪ್ಲೇಸ್ ಮಾಡಿ ಕೈಗೆ ನೋಡು ಸುಬ್ಬಿಬ್ರೋ. ನೋಡಿ, ನಾನು ಯಾವುದೋ ಆರ್ನಿಂಗ್ ಮಾಡಕ್ಕೆ ಬಂದಿಲ್ಲ. ಇವತ್ತು ನಿಮ್ಮ ಹತ್ರ ನಾರ್ಮಲ್ ಆಗಿ ಕೂಲಾಗಿ ಮಾತಾಡ್ತೀವಿ. ದಯವಿಟ್ಟು ನಂದೀಶ್ ಅವ್ರಿಗೆ ಹಾನಿ ಮಾಡಕ್ಕೆ ಹೋಗ್ಬೇಡಿ. ಸೊ ಏನೇ ಆಗಲಿ ಸುಬ್ಬಿಬ್ರೋ, ನಾನಂತೂ ಬಿಡಲ್ಲ ಇದನ್ನ. ಇವತ್ತು ನಾವು ಮಾತಾಡಲೇಬೇಕು ಈ ಆತ್ಮ ಜೊತೆ. ಸೊ ಯಾರು ಇದ್ರೆ ಆ K2 ಮೀಟರ್ ಹತ್ರ ಒಂದು ಸಿಗ್ನಲ್ ಕೊಡಿ, ಅಂದರೆ ಹತ್ರ ಬಂದು ಟಚ್ ಮಾಡಿ ಸಿಗ್ನಲ್ ಬರುತ್ತೆ. ಬರ್ತಿದೆ, ರೈಸ್ ಆಗ್ತಿದೆ. ಕಾಡಾಯ್ತು, ಟಾರ್ಚರ್ ಕೊಡಿ. ಹಾಂ, ಇರಿ, ನೀವೇ ಹ್ಯಾಂಡಲ್ ಮಾಡಿ. ದೊಡ್ಡ ಕ್ವಶನ್ ಕೇಳ್ತೀನಿ ನಾನು. ಸುಬ್ಬಿಬ್ರೋ ಈಗ ಆರೆಂಜ್ ಕಲರ್ ಬಂತು. ಕ್ವಶನ್ಸ್ ಏನು ಕೇಳ್ತೀರಾ ಗೊತ್ತಾ? ನೀವು ಹೆಣ್ಣಾಗಿದ್ರೆ ಸಿಗ್ನಲ್ ಬರಲಿ, ನೀವು ಗಂಡಾಗಿದ್ರೆ ಸಿಗ್ನಲ್ ಬರೋದು ಬೇಡ ಅಂತ ಕೇಳಿ. ಅಕ್ಕ, ನನ್ನ ಪ್ರಕಾರ ನೀನು ಇನ್ನೇನು ಮಾಡೋಣ, ಆ ಬಸ್ ರಿಂಗ್ಸ್ ಅಂತ ಹೇಳಿದಾರಲ್ಲ, ಅಕ್ಕ ನೀನು ಇಲ್ಲಿ ಇದೆಯಾ ಅನ್ನೋದಾಯ್ತು ಅಂದರೆ ನೀನು ನಮ್ಗೆ ಇದ್ರ ಮುಖ ಸಿಗ್ನಲ್ ಕೊಡಿ ಅಕ್ಕ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.
ಸುಬ್ಬಿ ಬ್ರೋ ನೀವು ಕೈ ಬಿಡಬೇಡಿ, ಕೇಳ್ತಾರೆ ಕ್ವಶನ್ಸ್ ಕೇಳ್ತಾ ಹೋಗಿ. ಅಕ್ಕ ನಿನ್ಗೆ ಏನಾದರೂ ಇಲ್ಲಿ ರಿಕ್ವೈರ್ಮೆಂಟ್ ಬೇಕಾ, ಏನಾದರೂ ನಮ್ಮಿಂದ ಹೆಲ್ಪ್ ಆಗಬೇಕಾ, ದಯವಿಟ್ಟು ತಿಳಿಸಬೇಕಾ. ಬೇಕು ಅಂದರೆ ನೀವು ಸಿಗ್ನಲ್ ಕೊಡಿ ದಯವಿಟ್ಟು. ರೈಸ್ ಆಗ್ತಿದೆ ಬಟ್ ರೆಗ್ಯುಲರ್ ಇದು ಮಾಡಬೇಡಿ. ಸ್ಟ್ರಾಂಗ್ ರಿಟರ್ನ್ ಸ್ಟ್ರಾಂಗ್ ಸಿಗ್ನಲ್. ಹಾಂ ಸೊ ಆದ್ಮೇಲೆ ಇನ್ಫಾರ್ಮೇಷನ್ ನಮ್ಮಿಂದ ಹೆಲ್ಪ್ ಆಗಬೇಕು ಅಂತ ಕೇಳ್ತಿದ್ದಾರೆ ಸುಬ್ಬಿ ಬ್ರೋ. ಬಟ್ ಓಕೆ ಹಾಗಂತ ನಾವೇನು ಮಾಡೋಕ್ಕೆ ಸಾಧ್ಯ ಸುಬ್ಬಿ ಬ್ರೋ? ನಾವೇನು ಮಾಡೋಕ್ಕೆ ಸಾಧ್ಯ ಅಂದರೆ ನೀವು ಕೇಳಬೇಕೀಗ. ಅಕ್ಕ ನಮ್ಮಿಂದ ನಿಂಗೆ ಏನು ಬೇಕಕ್ಕ? ಊಟ ಬೇಕಾ, ಬಟ್ಟೆ ಬೇಕಾ, ಇಲ್ಲ ಆತ್ಮಕ್ಕೆ ಶಾಂತಿ ಬೇಕಾ? ಈ ಮೂರು ನನಗೆ ಗೊತ್ತಾಗ್ತಿಲ್ಲ. ಬಟ್ ಇದು ನೀನೇ ಬಂದು ತಿಳಿಸ್ಬೇಕು ನಮಗೆ ಖಂಡಿತವಾಗ್ಲು. ಸುಬ್ಬಿ ಬ್ರೋ ನನಗಂತೂ ಕನ್ಫರ್ಮ್ ನಂಬಿಕೆ ಬಂದೈತಿ ಇದ್ರ ಮೇಲೆ. ಬಂದಿದೆ ಗೊತ್ತು. ಕೇಳಿ ಯಾವ ಥರ ಕೇಳ್ತೀರಾ ಅಂದರೆ ನೀವು ಗರ್ಭಿಣಿನ ಅಂತ ಕೇಳಿ. ನೀವು ಡೌಟ್ಸ್ ಕ್ಲಿಯರ್ ಆಗಬೇಕಲ್ವಾ? ಹಾಂ ನೀವು ಗರ್ಭಿಣಿ ಅಕ್ಕ, ನೀವು ಗರ್ಭಿಣಿ ಆತ್ಮ ಸತ್ತಿದ್ದ ಅಕ್ಕ, ದಯವಿಟ್ಟು ಅದನ್ನು ಹೇಳಿ. ರೈಸ್ ಆಗ್ತಾ ಇದೆ. ಅದೇ ರೈಸ್ ಬೇರೆ ಕಡೆ ಸೌಂಡ್ ಬೇಡ ನಿಮಗೆ. ಅದೊಂದು ಕಾಮ್ ಬಂದಿದೆ, ಎನರ್ಜಿ ಕಾಮ್ ಆಗಿದೆ. ಈಗ ನಮಗೆ ಕಿಲೋಮೀಟರ್ ಪ್ರಕಾರ ಸಿಗ್ನಲ್ ಕೊಡ್ತಿದೆ. ನೀವು ಕ್ವಶನ್ಸ್ ಕೇಳಿ, ಗರ್ಭಿಣಿ ಆತ್ಮ ಅಂತ ಅದು ಕೇಳಿಬಿಡಿ ಬ್ರೋ. ಅಕ್ಕ ನಾವು ಬಂದಿರೋದು ಇಲ್ಲಿ ನಿನಗೆ ಖುಷಿ ಅನಿಸಿದ್ರೆ ಖುಷಿ, ಮತ್ತು ನಾವು ಬಂದಿರೋದು ಇನ್ನು ಒಳ್ಳೇದಕ್ಕೋಸ್ಕರ ಅಕ್ಕ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಪ್ಪೆಗಳು 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 ಹಿಂಗೆ ಸೌಂಡ್ ಕೊಡೋದ ಸುಬ್ಬಿ ಬ್ರೋ? ಸೈಲೆಂಟ್ ಬನ್ನಿ ಸರ್ ಬೇಕಾದ್ರೆ. ಓ ಸುಬ್ಬಿ ಬ್ರೋ, ಇದು ಕಪ್ಪೆ ಅಲ್ಲ ಸುಬ್ಬಿ ಬ್ರೋ, ಬೇರೆ ಏನೋ ಇದೆ. ನೋಡಿ ಹೈ 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 ನೋಡಿದ್ರಾ ಈ ಕಪ್ಪೆ ನನ್ನ ಮನೆ. ನೋಡಿದ್ರಲ್ಲ ನೋಡಿ ನಿಮ್ಮ ಜೊತೆ ಕೂತ್ಕೊಂಡು ನೀಟಾಗಿ ಕಮ್ಯುನಿಕೇಟ್ ಮಾಡಿದ್ದೀರಾ. ನಾನು ಗೊತ್ತಾಯ್ತು ನೀವು ಅಳ್ತಾ ಇದ್ದೀರಾ ಅಂತ. ಹಳೋ ಸೌಂಡ್ ಬೂತ್ ಕೇಳಿಸ್ತೈತೆ. ಕೇಳಿಸ್ತಿದೆ ಅಲ್ವಾ? ಇನ್ನೊಂದು ಮೆಥಡ್ ಟ್ರೈ ಮಾಡೋಣ. ನಿಮ್ಗೆ ಗೊತ್ತಾಯ್ತು ಕನ್ಫರ್ಮ್ ಆಯ್ತಲ್ವಾ? ಈ ಪಕ್ಕ ಸುಬ್ಬಿ ಬ್ರೋ ಇಲ್ಲಿಗೆ ಆತ್ಮ ಇದ್ದದೊಂದು ಪಕ್ಕ. ಏಯ್ ನೀವು ಬಂದಿಲ್ವಾ? ಹೋಗ್ಬಿಡಿ ಆ ಕಡೆ. ಅಲ್ಲ ತಾನು ಸಿಗೋಣ ಕೆಳಗೇನೋ ಬೀಳ್ತು. ಏನಿಲ್ಲ, ಅದೇ ಹೇಳಿದ್ನಲ್ಲ, ಏನಿಲ್ಲ. ಸೊ ಲೈಟ್ಸು ಎಲ್ಲ ಅವಾಗ ಬರ್ತಿರ್ತಿದೆ. ಇಲ್ಲಿ ಪಕ್ಕ ಆತ್ಮ ಅಂತ ಕನ್ಫರ್ಮು. ಸುಬ್ಬಿ ಬ್ರೋ ನನ್ನ ಮಾತು ಕೇಳಿ, ಇವೆಲ್ಲ ಸೀರಿಯಸ್ ಇವೆಲ್ಲ ಬೇಕಂತ ಅನಿಸ್ತಾ ಇದ್ದೆ. ಒಂದು ಸೆಕೆಂಡು ಹಾಂ ಹೇಳಿ ಬಾ. ಬೇಕಂತ ಅನಿಸ್ತಾ ಇದ್ದೆ ನನಗೆ. ಒಂದು ನೋಡಿದ್ರೆ ಒಂದು ಮೆಥಡ್, ನೀವು ಹೌದು ಒಂದು ಸೆಕೆಂಡ್ ಮೆಥಡ್ ಇದೆ. ನೀವು ಧೈರ್ಯವಾಗಿರ್ಬೇಕಷ್ಟೇ. ಏನು ಹೇಳಿ, ನಾನು ಮಾಡ್ತೀನಿ. ಸೊ ಒಂದು ಕ್ಯಾಮ್ರಾ ನೆಲಕ್ಕೆ ಮೌಂಟ್ ಮಾಡ್ತೀನಿ, ಓಕೆ ಆಯಿತಾ? ನೀವು ಎಲ್ಲ ಕೂತ್ಕೊಬೇಕು ಇಲ್ಲಿ. ಇಲ್ಲಿ ಹಾಂ ಆಯಿತು. ಲೇಸರ್ ಗ್ರಿಡ್ ಬರ್ತೀನಿ ನಾನು. ಆತ್ಮ ಇತ್ತು ಅಂದರೆ ಪಾಸ್ ಆಗುತ್ತೆ. ಬಟ್ ಯಾವುದೇ ಕಡೆಗೆ ಎದೊಳಗಿಲ್ಲ ನೀವು. ನಂಗೆ ಅರ್ಥ ಇನ್ನೊಂದು ಸರಿ ಹೇಳಿ. ನೀವೆಲ್ಲ ನಿಂತ್ಕೊಳ್ಳಿ ಅಷ್ಟೇ. ಓಕೆ. ನಾನು ಲೇಸರ್ ಬಿಟ್ಟು ಲೈಟ್ಸ್ ಎಲ್ಲ ಆಫ್ ಮಾಡ್ತೀನಿ. ಅಮ್ಮ ನಾನು ಹೆಂಗೆ ನೋಡ್ದಂಗೆ ಆಗುತ್ತೆ? ನಾನು ರೆಕಾರ್ಡಿಂಗ್ ಮಾಡ್ತೀನಿ. ಹೌದಾ? ನಾನು ರೆಕಾರ್ಡಿಂಗ್ ಮಾಡ್ತೀನಿ. ನೀವು ಅದು ಬಿಟ್ಟು ಹೊಡೋಗ್ಬಿಟ್ರೆ ಇಲ್ಲೇ ಇರ್ತೀನಲ್ಲ ಬರೋ ಲೇಸರ್ ನಾನು ತಾನೇ ಬಿಡ್ತಿದ್ದೆ ಪಕ್ಕನಾ? 100%. ಕಪ್ಪೆ ಬಿಡಿ, ತಲೆ ಕೆಡಿಸ್ಕೊಬಿಡಿ. ಕಪ್ಪೆ ನಾವು ಹೋಗಿ ನೋಡ್ಕೊಂಡು ಕಪ್ಪೆ ತರ, ಕಪ್ಪೆ ಅಲ್ಲ. ಸರಿ ಆಯ್ತು, ಇಲ್ಲಿ ಹೋಗಿ ಎಲ್ಲಿ ಇಡ್ಬೇಕು ನನ್ನ ಫೋನ್? ಒಂದು ಕೆಲಸ ನೀವು ಫೋನ್ ಇಲ್ಲಿ ಇಡಿ. ಓಕೆ ಮಾಡ್ಬಿಡಿ. ಲೈಟ್ಸ್ ಎಲ್ಲ ಆಫ್ ಆಗುತ್ತೆ. ಲೈಟ್ ಏನ? ಲೈಟ್ ಆಫ್ ಮಾಡ್ಬೇಕಾ? ನೀವು ನನ್ನ ನೋಡ್ತಾ ಇರ್ತೀರಾ, ನಾನು ಎದುರು ನಿಂತಿರ್ತೀನಿ, ತಲೆ ಕೆಡಿಸ್ಕೊಬೇಡಿ. ಎಲ್ಲಿ ಸೆಟ್ ಮಾಡಿದ್ರಿ? ಇಲ್ಲಿ ಸ್ಟ್ರೈಟ್ ಸ್ಟ್ರೈಟಾ? ಹಾಂ ಕುತ್ಕೊಬಿಡ್ಲ ನಾನು ನೋಡಿ. ಏನು ಸುಬ್ಬಿ ಬ್ರೋ ಕೇಳಿಸ್ತಾ ಇಲ್ಲ? ಯಾವುದೇ ಕಾರಣಕ್ಕೂ ಎದೊಳಗಿಲ್ಲ ಅಲ್ಲಿಂದ. ಸುಬ್ಬಿ ಬ್ರೋ ನಾನು ಹಿಂಗೆ ಸೆಂಟ್ರಲ್ ನಿಲ್ಸಿ ಏನು ಮಾಡ್ತಾ ಇದ್ದೀರಾ ನೀವು? ಸ್ಕ್ವೇರ್ ಫೀಟ್ ಸುಬ್ಬಿ ಬ್ರೋ ನನಗೆ ಒಂಥರ ಆಗ್ತದೆ ಸುಬ್ಬಿ ಬ್ರೋ. ಯಾವುದೇ ಕಾರಣಕ್ಕೂ ಹೇಳಂಗಿಲ್ಲ.
ಫೀಲ್ ಮಾಡಬೇಕು ಅಂದರೆ ಯಾವುದಕ್ಕೆ ನಿಮಗೆ ದೈವಶಕ್ತಿನೂ ಬರುತ್ತೆ. ಸೈಂಟಿಫಿಕ್ ಮೆಥಡ್ಸಲ್ಲಿ ಇದೆಲ್ಲ ಫೀಲ್ ಮಾಡಲೇಬೇಕು. ಇದೆಲ್ಲ ಸೋರ್ಸ್ ಅಂಡ್ ನಿಮ್ದು ಎಲ್ಲ ಚಕ್ರಸ್ ಓಪನ್ ಆಗುತ್ತೆ. ಓಪನ್ ಆಗಿ ಫೀಲ್ ಮಾಡ್ತೀರಿ ಎನರ್ಜೀಸ್ನ. ಸರಿ ಸುಬ್ಬಿ ಬ್ರೋ. ಕೂತ್ಕೊಳ್ಳಿ. ಹೇಳಂಗಿಲ್ಲ ಸುಬ್ಬಿ ಬ್ರೋ, ಸುಬ್ಬಿ ಬ್ರೋ, ನನ್ನ ಹಿಂದೆ ಹೇಳಂಗಿಲ್ಲ. ಧೈರ್ಯ ಕೂತ್ಕೊಳ್ಳಿ. ನನ್ನ ಯಾರು ಹೇಳ್ದಂಗೆ ಆಗ್ತದೆ ಸುಬ್ಬಿ ಬ್ರೋ. ಏನಾದ್ರು ಕೂತ್ಕೊಳ್ಳಿ bro. ಧೈರ್ಯ ನೀವು ಧೈರ್ಯ ತೋರಿಸಿ ಅಷ್ಟೇ. ಏನು ಮಾಡೋದು ಧೈರ್ಯ ತೋರಿಸಿ. ಸುಬ್ಬಿ ಬ್ರೋ, ಬನ್ನಿ ಅದು ಹಾಕೊಳ್ಳಿ ಕತ್ತಿ. ಫೀಲ್ ಆಯ್ತಾ? ಸುಬ್ಬಿ ಬ್ರೋ, ನನ್ನ ಹಿಂದೆ ಜುಗ್ ಅಂತ ಒಂದು ಏನೋ ಫುಲ್ಲು ಐಸ್ ಥರ ಇತ್ತು. ಫುಲ್ಲು ಐಸ್ ಥರ ಅಂದರೆ ಹೆಂಗೆ ಫುಲ್ ಬಾಡಿ ಕೋಲ್ಡ್ ಆಯ್ತಾ? ಹೆವಿ ಕೋಲ್ಡ್ ಆಯಿತು. ಯಾವ ಜಾಗ ಆಯ್ತು? ಯಾವ ಜಾಗ? ಇಲ್ಲಿ ಸುಬ್ಬಿ ಬ್ರೋ. ಸೊ ಇದೆಲ್ಲ ಕೋಲ್ಡ್ ಒಂಥರ. ಫುಲ್ ಬಾಡಿ ಚಿಲ್ ಆಯ್ತಾ? ಬಾಡಿ ಚಿಲ್ ಆಯ್ತಾ? ಅಂದರೆ ಈ ಫುಲ್ಲು ತಣ್ಣೀರ ಜಾಗಕ್ಕೆ ಹೋಗ್ತೀವಿ ಗೊತ್ತಾ ನಾವು, ಆ ಥರ. ಸೊ ಎನರ್ಜಿ ಡ್ರೈನ್ ಆಗ್ತದೆ. ಸೊ ಆತ್ಮ ಬಂತು ಹೋಯ್ತು. ನಾವು ಲೇಟ್ ಮಾಡೋದು ಬೇಡ. ನಾನು ನೋಡಿಲ್ಲ ಸುಬ್ಬಿ ಬ್ರೋ. ನಾನು ತೋರಿಸ್ತೀನಿ ಫುಟೇಜ್ ನಿಮಗೆ. ಹೆಂಗಿತ್ತು ಫೀಲು? ಸುಬ್ಬಿ ಬ್ರೋ, ನಾನು ಏನು ಅನ್ಸಿದೆ ಗೊತ್ತಾ ಇವತ್ತು ಸೈಂಟಿಫಿಕ್ ಮೆಥಡ್ಸ್ ಇರುತ್ತೆ. ಇದನ್ನು ಟ್ರೈ ಮಾಡಲಿ. ನಾನು ಅದು ಎದುರುಗಡೆ ನೋಡ್ಬೇಕಲ್ಲ, ಹೆಂಗೆ ನೋಡೋದು ಹೇಳಿ ಆಯಿತು. ಈ ಫುಟೇಜ್ ನೀವೇ ನೋಡ್ತಿರಲ್ಲ ಈಗ. ಆನ್ ಕ್ಯಾಮ್ರಾ ರೆಕಾರ್ಡ್ ಮಾಡಿದ್ದೀನಿ. ಬಟ್ ಓಕೆ, ನಾನು ಎದುರುಗಡೆ ನೋಡ್ಬೇಕಾದ್ರೆ ಇವತ್ತು. ನೋಡಲೇಬೇಕಾ? ಹೌದು, ನಾನು ಎದುರುಗಡೆ ನೋಡಬೇಕು. ವಿಡಿಯೋದಲ್ಲಿ ನೋಡ್ತೀನಿ, ಇನ್ನೊಂದು ಸೆಕೆಂಡ್ರಿ, ನಾನು ಬೇಡ. ಮತ್ತೆ ಕೂತ್ಕೊಳ್ತೀರಾ? ಕುದುರೆ ಸುಬ್ಬಿ ಬ್ರೋ, ಆ ಥರ ಅಲ್ಲ. ಊಜ ಬಿಡಲ್ಲ. ಹಾಂ, ಊಜ ಬಿಡಲ್ಲ. ಊಜ ಬಿಡಲ್ಲ. ಊಜ ಬಿಡಲ್ಲಿ ನಿಮಗೆ ಹೆಸರು ವಯಸ್ಸು ಎಲ್ಲ ತಿಳ್ಕೊಬೋದು. ಮಾಡೋಣ. ಅದನ್ನ ಕರ್ಸೋ ತಾಕತ್ ಏನು ಕೈ ಹೇಳಿ ಆಯ್ತು. ಈಗ ಊಜ ಬಡ್ಗೆ ಇದ್ದಾವೆ ನೀವು ಕರ್ಸ್ತೀರಾ? ಊಜ ಬಡ್ಗೆ ಮಾಡುವಾಗ ಕೈ ಬಿಡಂಗಿಲ್ಲ ನೀವು. ನಾನು ಪ್ರಾಣ ಅವರು ಬಿಡೋದು ಸುಬ್ಬಿ ಬ್ರೋ ಆಯ್ತು. ಸೊ ನಾನು ಸೆಟಪ್ ಮಾಡ್ಕೋತೀನಿ. ಎಲ್ಲ ಅಣ್ಣ, ಇಲ್ಲ ಅಣ್ಣ, ಅದು ಇಲ್ಲಿ ಬರುತ್ತಾ? ಪಾಸಿಬಲ್ ಅದು ಇಲ್ಲೇ ಬಂದಿತ್ತಲ್ಲ. ನಾನು ನೋಡಿಲ್ವಲ್ಲ. ನಾನು ನೋಡಿದ್ದೀನಲ್ಲ. ಬನ್ನಿ ಅಣ್ಣ, ಬನ್ನಿ ಬನ್ನಿ ಸುಬ್ಬಿ ಬ್ರೋ. ನೀವೇನು ಮಾಡ್ತಿದ್ದ ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಸೀರಿಯಸ್ ಆಗಿ. ನನಗೆ ಎಕ್ಸ್ಪ್ಲೇನ್ ಮಾಡೋದು ಮಾಡಿಯಲ್ಲ. ಹಾಂ, ಈಗ ಎನರ್ಜಿಗಳಿದೆಯಲ್ಲ, ಈ ಎನರ್ಜೀಸ್ನ ತೊಗೊಂಡು ನಮ್ಮ ಹತ್ರ ಮಾತಾಡ್ಕೊಳ್ಳಿ. ಅಂದರೆ ತೋರಿಸ್ತೀನಿ ನಾನು. ಅಲ್ಲ, ಇವಾಗ ಇಷ್ಟೆಲ್ಲ ದೀಪ ಹಚ್ಚಿದ ಕಾರಣಗಳೇನು? ದೀಪ ಹಚ್ಚೋ ಕಾರಣ ಅಂದರೆ ಆತ್ಮಗಳಿಗೆ ಬೆಳಕು ಜನರು ಜಾಸ್ತಿ ಇಷ್ಟ ಬ್ರೋ. ಈ ಲೈಟ್ಸ್ಗಿಂತ ಜಾಸ್ತಿ ಈ ಲೈಟ್ಸಲ್ಲೇ ನಾವು ಒಂದು ಮೆಥಡ್ ಇದೆ, ಹಿಂಗೆ ಮಾಡಬೇಕು ಅಂತ ಇದೆ, ಊಜ ಬೋರ್ಡ್ ಮೆಥಡು. ಸೊ ಈಗ ಅದನ್ನು ಸ್ಟಾರ್ಟ್ ಮಾಡೋಣ. ಜಾಸ್ತಿ ಲೈಟ್ ಮಾಡಿ ಬೆಳೆ ಎಲ್ಲ ನನ್ನ ಫೋನ್ ಒಂದು ಕಡೆ ಇಟ್ಬಿಡ್ತೀನಿ ಸುಬ್ಬಿ ಬ್ರೋ. ಒಂದು ಮೌಂಟ್ ಮಾಡಿಬಿಡಿ. ಹೌದು, ಫೋನ್ ಸೈಡ್ ಇಟ್ಕೊಂಡು ಮೌಂಟ್ ಮಾಡೋಣ. ಯಾ ಸುಬ್ಬಿ ಬ್ರೋ, ಏನೇನೋ ಭಂಗ ಹತ್ತಿಸ್ತಾ ಇದ್ದೀರಾ. ಅದು ಏನಾಗ್ತೀನಿ ನನಗಂತೂ ಗೊತ್ತಿಲ್ಲ, ದೇವ್ರೇ. ಓಕೆ ಬ್ರೋ. ಸೊ ಗೈಸ್, ಇದೆಲ್ಲ ಬಿಡಬಾರ್ದು. ಸೆಕೆಂಡ್ ಮೆಥಡು ನಮ್ಮದು ಫೈನಲ್ ಮೆಥಡು, ಆತ್ಮನ ಜೊತೆ ಮಾತಾಡೋ ಮೆಥಡು, ಪೂಜೆ ಹೋಗೋ ಮೆಥಡು. ಸೊ ಅದಕ್ಕೋಸ್ಕರ ಸೆಟಪ್ ಆಗಿದೆ. ಇದೆಲ್ಲ ಏನಕ್ಕೆ ಏನು ಅಂತ ಕೇಳಕ್ಕೆ ಹೋಗ್ಬೇಡಿ, ಯಾಕಂದರೆ ಇದೆಲ್ಲ ಒಂದು ಮೆಥಡ್, ಒಂದು ಫಾರ್ಮಾಲಿಟೀಸ್ ಇರುತ್ತೆ, ಅದು ಮಾಡಲೇಬೇಕು. ನಂದಿಬ್ರು ರೆಡಿ ಇದ್ದಾರೆ. ಹೆಂಗಿದೆ ಜೋಶು? ಫಸ್ಟ್ ಟೈಮ್ ಪೂಜೆ ಓಡಾಡ್ತಿರೋದು. ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಳ್ಕೊಬಿಡ್ತೀನಿ ಬ್ರೋ. ಬ್ರೋ ಏನು ಗೊತ್ತಿಲ್ಲ ಅಂತ ಪರವಾಗಿಲ್ಲ, ಈ ಕೈ ಎತ್ಬಾರ್ದು ಅಷ್ಟೇ. ಇಲ್ಲಿ ಓಕೆ. ಈಗ ಬ್ರೋ ಈ ಸ್ಪಿರಿಟ್ಸ್ ನಮ್ಮ ಹತ್ರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಗೈಸ್, ಸ್ಪಿರಿಟ್ಸ್ ನಮ್ಮ ಹತ್ರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನೀವು ಯಾವುದೇ ಕಾರಣಕ್ಕೂ ಇದು ಚಾನಲ್ ಇದು ಹಿಂಗೆ 3 ಸತಿ ಸರ್ಕಲ್ ಮಾಡಿಬಿಟ್ಟು ಸ್ಲೋ ಮೂವ್ಮೆಂಟ್ ಮಾಡ್ತೀರಿ ನೀವು. ಅದು ಎಸ್ ಅದು ನೋ ಅಂತ ತೊಗೊಂಡೋಗಿ ನಿಂತ್ಕೊಳುತ್ತೆ. ಅದೇ ನೀವು ಏನು ಮಾಡಬೇಡಿ, ಅದೇ ತೊಗೊಂಡೋಗಿ ನಿಂತ್ಕೊಳುತ್ತೆ. ಆಯಿತಾ? ಅವ್ರ ಹೆಸರು ಕೇಳಿದಾಗ ಹೆಸರು ಹೇಳುತ್ತೆ, ಮಾತಾಡೋಕ್ಕೆ ಇಷ್ಟಪಟ್ಟಾಗ ಹೆಸರು ಹತ್ರ ಬರುತ್ತೆ. ಇನ್ ಕೇಸ್ ಮಧ್ಯೆ ಸಮಸ್ಯೆ ಆಯಿತು ಅಂದಾಗ ಗುಡ್ ಬೈ ಹತ್ರ ತರಬೇಕಿದೆ ನಾವು. ಗುಡ್ ಬೈ ತಂತೆ ಕ್ಲೋಸ್ ಮಾಡೋಂಗಿಲ್ಲ. ನೀವು ಗುಡ್ ಬೈ ತರದೆ ಕ್ಲೋಸ್ ಮಾಡಿದ್ರೆ ಸಮಸ್ಯೆ ಆಗುತ್ತೆ. ಓಕೆ. ಮತ್ತು ಇದನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ಸುತ್ತಮುತ್ತ ಏನು ಸೌಂಡ್ ಆದ್ರೂ ಯಾರೇ ಓಡಾಡಿದ್ರು ಇದೊಳಗಿಲ್ಲ. ಆಗುತ್ತಾ? ಹೌದು. ರೆಡಿನಾ? ಸೊ ಇದನ್ನ ಹೆಂಗೆ ಇಡಬೇಕಿತ್ತು ನಾವು? ಬೇಡ ಬಿಡಿ, ಕೈಲಿ ಇಟ್ಕೊತೀನಿ.
ನಾನು ಕೈಲಿ ಹಿಡ್ಕೊತೀನಿ. ರೆಡಿ ಬ್ರೋ? ಕೈ ಇಟ್ಬಿಡಿ. ನನಗೆ ಸ್ಲೋಗಿ ಹಿಂಗೆ ತಿರ್ಸ್ಕೊಂಡು ಹೋಗ್ತೀನಿ. ತಿರ್ಸ್ಕೊಂಡು ಜಾಸ್ತಿ ಪ್ರೆಸ್ ಮಾಡೋದು, ಸ್ಮೂತಾಗಿ. ಯಾವ್ದಾರ ಆತ್ಮ, ಯಾವ್ದಾರ ಶಕ್ತಿ ಇಲ್ಲಿದ್ದು ನಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟಪಟ್ಟರೆ ದಯವಿಟ್ಟು ಬಿಡಂಗಿಲ್ಲ ಬ್ರೋ ಇದನ್ನ. ನಾನು ಬಿಟ್ಟೆ ಸುಬ್ರು, ಯಾರು ಟಕ್ಕಂತ ಹೇಳಿದ್ರು ನನ್ನ. ಕೇಳಕ್ಕೆ ಏನಾಯ್ತು ನಿಮಗೆ? ಏನಾಗಿಲ್ಲ ತಾನೆ? ಆಗಿಲ್ಲ ಸುಬ್ರು. ನೀವು ನನ್ ಬಿಟ್ಟು ಹೋಗ್ಬಿಡಿ ನೀವು. ಈ ಬ್ರೋ ಏನು ನೋಡ್ತೀನಿ, ಬಾವಿಲಿ ಬಿದ್ದಂಗೆ ಆಯ್ತು ಬ್ರೋ. ಏಯ್ ಬ್ರೋ ಮಾತಾಡ್ಸೋಣ ಹೇಳಿದೆ ತಾನೆ, ಕೈ ಬಿಡಿ ಮಾತಾಡ್ಸೋಣ. ನಿಮಗೆ ಹೆಸರು ಬೇಕು ನನಗೆ, ಅಲ್ಲಿ ಯಾರ್ಯಾರು ಹೆಸರು ಬೇಕು ಬ್ರೋ. ಯಾವುದೇ ಕಾರಣಕ್ಕೂ ಎಷ್ಟಾದ್ರೂ ತಡ್ಕೊಳ್ಳಿ, ನನಗೆ ನೇಮ್ ಬೇಕು. ಓಕೆ, ಸ್ಲೋಗೆ. ಯಾವುದೇ ಥರ ಶಕ್ತಿ, ಯಾವುದೇ ಥರ ಆತ್ಮ ಇಲ್ಲಿದ್ದು ನಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟಪಟ್ಟರೆ ಎಸ್ ಹತ್ರ ಹೋಗಲಿ. ಪ್ರೆಸ್ ಮಾಡಿಬಿಡಿ ಜೋರಾಗಿ, ಎಲ್ಲಿ ಸ್ಮೂತ್ ಬಿಡಿ ನೋಡಿ. ಸ್ಮೂತ್ ಬಿಡಿ ಸ್ಮೂತ್ ಬಿಡಿ. ಹೋಗ್ತಿದೆ ಅಲ್ಲ? ನೀವು ಹೇಳ್ತದೆ ಸುಬ್ರು ಕೈ ಎತ್ಬಾರ್ದು ಯಾವುದೇ ಕಾರಣಕ್ಕೂ. ಓಕೆ, ಎಸ್ ಹತ್ರ ಹೋಯ್ತು. ನಿಮ್ಮ ಹೆಸರು ಏನಂತ ತಿಳ್ಕೊಬೋದಾ? ಬ್ರೋ ಸೌಂಡ್ ಬರ್ತಿದೆ, ಹಿಂದೆ ಮುಂದೆ ತಿರ್ಗಿ ನೋಡೋಂಗಿಲ್ಲ ನೀವು. ಯಾವುದೇ ಥರ ಸೌಂಡ್ ಬಂದರೂ ತಿರ್ಗಿ ನೋಡೋಂಗಿಲ್ಲ. ಹಾಡಿ, ಕೈ ಫ್ರೀಮಾಗಿ ಇಡಬೇಡಿ, ಬೋರ್ಡ್ ಎಳಿಸ್ಬಾರ್ದಂಗೆ. ಹೋಗ್ತಿದ್ದಾರೆ. ಈ ಬೆಳ್ಳು ಎತ್ತಿ ನೀವು, ಅದು ಹೆಸರು ಇದೆಲ್ಲ ಇವೇಡಿ. ಹಾಂ, ಈ ಬೆಳ್ಳು ಹಿಂಗೆ ಹಿಡಿ ಬಿಡ್ರು, ಎರಡು ಬೆಳ್ಳು ಆ ಕಡೆ ಅಗ್ಲಾಗೆ ನಾನು ಹಿಡಿದೆ. ಹಂಗೆ ಹೆಸರು ಕಾಣಿಸಲ್ಲ ನನಗೆ. ಯಾರು ಹೋದಂಗೈತಲ್ಲ? ಹಾಡಿ ಬ್ರೋ, ಸ್ಮೂತಾಗಿ ಹಿಡೀರಿ, ಅದೇ ಹೋಗುತ್ತೆ. ಕೈ ಎತ್ಬಿಡಿ ಅಷ್ಟೇ. ಹೋಗ್ತಿದೆ. ಪಿ ಆರ್. ಅವ್ರು ಹೇಳಿದಾರೆ ಸುಬ್ರು. ಆಮೇಲೆ ಮೂರನೇ ಅಕ್ಷರ ಬೇಕು. ಅರ್ಥ ಆಗಿಲ್ಲ. ಮೂರನೇ ಅಕ್ಷರ ಬೇಕು ನಮಗೆ. ಹೇಯ್ ಬ್ರೋ ಹೆದರಬೇಡಿ, ನಮ್ಗೆ ಮೂರನೇ ಅಕ್ಷರ ಬೇಕು. ಹಾಂ, ಹೋಗ್ತಿದೆ. ನೀವು ಲೂಸ್ ಬಿಡಿ ಟೈಟಾಗಿ ಹಿಡಿದೆ ನೋಡಿ. ಅದು ಹಿಂದೆ ಮುಂದೆ ಹೋಗ್ತಿದೆ ನೋಡಿ. ಫುಲ್ ಲೂಸ್ ಬಿಡಿ. ಹೋಗ್ತಿಲ್ಲ ಅಲ್ಲ? ಏನಿದೆ ಲೆಟ್ರದು? ಫ್ರೀ. ಗೊತ್ತಾಯ್ತು ಯಾರ ಹೆಸರು ಅಂತ? ಪ್ರಿಯಾಂಕ್ ಅಂತ ಹೇಳಿದಾರಲ್ಲ ಅವರು. ಸರಿ, ನಿಮ್ಮ ಹೆಸರು ನಮ್ಗೆ ಗೊತ್ತಾಯ್ತು. ನಿಮಗೆ ವಯಸ್ಸು ತಿಳ್ಕೊಬೋದಾ? ಅದು ಸ್ಟಾರ್ಟ್ ಆಗಿದೆ ಚಾನಲ್. ನಿಮಗೆ ಏಜ್ ಎಷ್ಟು ತಿಳ್ಕೊಬೋದಾ? ಕ್ಯಾಂಡಲ್ ಆಗ್ತಿದೆ, ಬೇಗ ಮುಗಿಸೋಣ ಬ್ರೋ. ನೋಡಿ ಎಷ್ಟು ಫಾಸ್ಟ್ ಹೋಗ್ತಿದೆ. 20 5 ಕರೆಕ್ಟಾ ಬ್ರೋ?
ನೀವು ಗರ್ಭಿಣಿ ಆಗಿದ್ರೆ ಎಷ್ಟು ಅಂತ ಕೊಡ್ತೀರಾ? ಸುಬ್ಬಿಬ್ರೋ ನಂಗೆ ಒಂಥರ ಆಗ್ತದೆ ಸುಬ್ಬಿಬ್ರೋ. ಒಂದು ಮುಗಿಸ್ಬೋಣ, ನಮ್ಗೆ ಕ್ಲಾರಿಟಿ ಬೇಕು ಒಂದು 5 ನಿಮಿಷ ಮುಗಿಸ್ಬೋಣ. ನೀವು ಗರ್ಭಿಣಿ ಆಗಿದ್ರೆ ಎಸ್ ಹತ್ರ ಹೋಗಿ, ಇಲ್ಲ ನೋ ಹತ್ರ ಹೋಗಿ. ಹೋಗ್ತಿದ್ದಲ್ಲ, ಸ್ಮೂತಾಗಿಡಿ ಬ್ರೋ, ಅದೇ ತೊಗೊಳೋಗುತ್ತೆ. ಸ್ಮೂತಾಗಿಡಿ, ನಂಗೆ ಗೊತ್ತಾ ಎಸ್ ಹತ್ರ ಹೋಗುತ್ತೆ 100% ಅಂತ. ನಮ್ಮ ಕೈ ಫೆದರ್ ಟಚ್ ಇಟ್ಟಿದ್ದೀನಿ ನಾನು. ಏನು ಬೇಡ ಬನ್ನಿ, ಏನು ಬೇಡ, ಏನಕ್ಕೆ ಬಾಳ ನಮ್ಗೆ ಯಾವ ಗುಡ್ ಬಾಯ್ ಬೇಡ, ಬೇಡ ಬೇಡ ಬರಪ್ಪ. ಸುಬ್ಬಿಬ್ರೋ ನಿಮ್ಗೆ ಅರ್ಥ ಆಗ್ತಿದೆ ಸುಬ್ಬಿಬ್ರೋ, ನಿಮ್ಗೆ ಒಂದು ನಿಮಿಷ ಪ್ರಾಣನೇ ಹೋಗ್ಬಿಟ್ಟಿದ್ದೆ ನನಗೆ. ನನಗೆ ಎಲ್ಲಿ ಕೂತ್ಕೊಂಡ್ರಿ ನೀವು? ನಾನು ಬರ್ತೀನಿ ಬನ್ನಿ ನಿಮ್ಮ ಜೊತೆಗೆ. ಕ್ಲಾರಿಟಿ ನಮ್ಮನ್ ಬೋಳಿ ಮಗನ 15. ದಯವಿಟ್ಟು ಬನ್ನಿ, ಇಲ್ಲಿ ಬೇಡ, ಈ ಏನು ಎಂಡಿಂಗ್ ಬೈಟ್ ಬೇಡ, ಏನು ಬೇಡ, ಬೈಟ್ ನಮ್ಮ ಮನೆ ನಾವು ಬೇಡ ವಿಡಿಯೋನು ಬೇಡ ಬೇಡ ಬೇಡ. ಒಂದು ನಿಮಿಷ ನಮ್ಮನ್ನು ಪ್ರಾಣಗಳೋಗ್ಬಿಡ್ತಾ ಇತ್ತು. ಇನ್ನು ನಾನು ಇವ್ರ ಮಾತು ಕೇಳ್ಕೊಬೋದಲ್ಲ, ಸೈಂಟಿಫಿಕ್ ಮೆಥಡ್ ಅಂದರೆ ಸೈಂಟಿಫಿಕ್ ಮೆಥಡ್ ಕೆಲವೊಂದೆಲ್ಲ ವರ್ಕ್ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ, ಸಾಯ್ತಾ ಇದ್ದೀನಿ ಸುಬ್ಬಿಬ್ರೋ ಅಂತ. ಹಿಂದೂ ಬೇರೆ ಫಾಲೋ ಮಾಡ್ಕೊಬತ್ತವ್ರೆ. ಮೈ ಕೈ ನೋಡಿದ್ರೆ ಒಳ್ಳೆ ಭಿಕ್ಷೆ ಬೇಡೊಂಥರ ಆಗಿದ್ದೀವಿ. ಭಿಕ್ಷೆ ಬೇಡೊಂಥರ ಇವತ್ತು ಹಂಗೆ ಮಾಡೋದು. ದೇವರಿಗೆ ಬಗ್ದೇ ಇರೋದು, ಇವ್ರು ಸೈಂಟಿಫಿಕ್ ಹೋಗಿ ಏನೋ ಕರೆಂಟಿಂದ ಅಲ್ಲಾಡಿಸ್ಬಿಟ್ರೆ ಬಂದ್ಬಿಡುತ್ತಂತೆ. ಏನೂ ಬೇಡಪ್ಪ, ಮನೆ ಹೋಗೋಣ. ಹೆಂಗ ಹೈವೇ ಬಂದು ಸೆಟ್ಲ್ ಆದ್ಮೇಲೆ ಅದೇಳು. ಸೀರಿಯಸ್ ಆಗಿ ಒಂದು ಮಾತು ಹೇಳ್ತಾ ಇದ್ದೀನಿ, ಆತ್ಮಗಳ ಜೊತೆ ದುಷ್ಟಶಕ್ತಿಗಳ ಜೊತೆ ದಯವಿಟ್ಟು ಆಟ ಆಡಕ್ಕೆ ಹೋಗ್ಬೇಡಿ. ಅಮ್ಮನ ಬಲ್ಗೈ ಹೋಗ್ಬಿಡ್ತಾ ಇತ್ತು ನಾನು ಸೀರಿಯಸ್ ಆಗಿ, ಎಳಿತಾ ಇದ್ದೆ, ಬಿಡ್ತಾ ಇಲ್ಲ, ಒದ್ದಾಡಕ್ಕೆ ಅಯ್ಯೋ ಒದ್ದಾಡ್ತಾ ಇದ್ದೀನಿ. ಅದಕ್ಕೆ ಹೇಳೋದು ರಾತ್ರಿ ಒಬ್ಬೊಬ್ಬರೇ ಓಡಾಡ್ಬೇಡ್ರಪ್ಪ ಅಂತ. ನನ್ನ ಯಾವುದೋ ಯೂಟ್ಯೂಬಲ್ಲಿ ವೀಡಿಯೋ ನೋಡಿದೆ, ಚಿಕ್ಕ ಹುಡುಗ ಅದಕ್ಕೆ ಚಡಿ ಹಾಕೊಳಕ್ಕೆ ಬರೋಲ್ಲ, ನಾನು ದೆವ್ವ ಹಿಡಿದ್ದೀನಿ ಅಂತ ಹೋಗ್ತಾನೆ. ನಮ್ಮ ಪರಿಸ್ಥಿತಿಗೆ ಓಡಾಡ್ದ ನಮ್ಮ ನಿನಗೆ ಬೇಕು ಗುರಿವೆಲ್ಲ ಅಂತ ಅನ್ಸುತ್ತಪ್ಪ. ಸುಬಿಲ್ಲ ದಯವಿಟ್ಟು ಬೇಡ, ನಿಮ್ ಕಾಲು ಹಿಡ್ಕೊತೀನಿ, ನಮ್ಮ ಅಮ್ಮನೇ ಬೇಡ ದಯವಿಟ್ಟು ಬಿಟ್ಬಿಡಿ, ನನ್ನ ಸೀರಿಯಸ್ ಬಿಟ್ಬಿಡಿ. ನಾನು ನಿಮ್ಮನ್ನೇ ತಪ್ಪಿಸ್ಕೊಬೇಕಂತಾನೆ ಮಾಡ್ತಾ ಇದ್ದೀನಿ. ಅಯ್ಯೋ ಯಪ್ಪ ಸ್ವಾಮಿ, ನನ್ನ ದೇವರೇ, ನಿಮ್ ಸೈಂಟಿಫಿಕ್ ಮೆಥಡ್ ಬೇಡ, ನೀವು ಊಟ ಮಾಡಲಿ ಬೇಡ, ಏನು ಬೇಡ. ಮಾಡ್ತೀವಿ ಮೆಥಡ್ ಏನು ಕೇಳಿ, ನೀವು ಮಾಡೋ ಮೆಥಡ್, ನೀವು ಮಾಡೋ ವಿದ್ಯೆನ ನಾವು ಕಲ್ತಿರೋದಲ್ವಾ, ಸೈಂಟಿಫಿಕ್ ಮೆಥಡ್ ಪ್ರೂವ್ ಮಾಡೋಣ ಅಂತ ನೀವೇ ಎಲ್ಲಿ ಪ್ರೂವ್ ಆಯ್ತು? ಮಿಸ್ ಆಗಿದೆ, ಇಟ್ಕೊಳ್ಳಿ ಒಂದು ನಿಮಿಷ ನೋಡಿ, ಗೊತ್ತಾಗ್ತೈತಾ ನೋಡಿ. ಎಲ್ಲಿಗೆ ಯಬ್ಬ ಮತ್ತೆ ಸೀರಿಯಸ್ ಆಗಿ ಹೇಳ್ತಾ ಇದೆ.
ಈಗ ನಾವು ಮಾಡ್ತಿರೋ ಕೆಲಸ ಯಾವ್ದಾರು ಈಸಿ ಇದೆಯಾ ಫಸ್ಟ್ ಇಂದ ನೀವು ಇಲ್ಲ ಇದು ಫಸ್ಟ್ ಟೈಮ್ ಬಿದ್ದಿದ್ದೀರಾ ನೀವು ಸುಬ್ಬಿಬ್ರ ತುಂಬಾ ಒಳ್ಳೆ ಬೀಳ್ಬಿಟ್ಟು ಇವತ್ತು ಇಷ್ಟ ಹತ್ರವಾಗಿ ನೀವು ಕೈ ಬಿಡಬಾರ್ದಿತ್ತು ಏನಾಗಿದೆ ಗೊತ್ತಾ ಹಾ ಇವತ್ತು ಕರ್ಸಿ ಮಾತಾಡ್ಸ್ಬೋದಿತ್ತು ಅದಕ್ಕೆ ಏನ್ ಬೇಕು ಹೆಸರು ಕನ್ಫರ್ಮ್ ಆಯ್ತು ನಮ್ಗೆ ನೀವು ಹೇಳಿದ ಹೆಸರು ಹೌದು ಏಜ್ ಕನ್ಫರ್ಮ್ ಆಯ್ತು ಗರ್ಭಿಣಿ ಕನ್ಫರ್ಮ್ ಆಯ್ತಲ್ವಾ ಹೌದು ಒಂದು 5 ನಿಮಿಷ ತಡೆದಿದ್ರೆ ಎಲ್ಲ ಕ್ಲಾರಿಟಿ ಇವತ್ತು ಸಿಕ್ಕಿರೋದು 5 ನಿಮಿಷ ತಡೆದಿದ್ರೆ ಕ್ಲಾರಿಟಿ ನಿಮಗೆ ಸಿಕ್ಕಿರೋದು ಕ್ಲಾರಿಟಿ ನನಗೋಗಿರೋದು ಬ್ರೋ ಸೈನ್ಸ್ ಅಲ್ಲಿ ಇದೆ ಬ್ರೋ ಯಾವ್ದು ಈಗ ಆತ್ಮ ಏನೇ ಮಾಡ್ಬೇಕಿರೋ ಅವಾಗಲೇ ಮಾಡ್ತಿತ್ತು ನಮ್ಗೆ ನೀವು ಸ್ವಲ್ಪ ಕಾವಾಗಿ ಫಸ್ಟ್ ಸರಿ ಇವಾಗ ಎಲ್ಲ ಕರ್ಕೊ ಹೋಗ್ತಿದ್ದೀರಾ ಇಲ್ಲ ಇಲ್ಲ ಅಲ್ಲ ಸುಬ್ಬಿಬ್ರ ಯಾರೋ ನೀವು ವಿಡಿಯೋ ನೋಡ್ತಿದ್ದೀರಾ ಏನ್ ಮಾಡೋಣ ಕರ್ಕೊಂಡು ಮತ್ತೆ ಕೂರ್ಸೋಣ ನಾನು ಅವ್ನ ತಾಯಿನೇ ಬರಲ್ಲ ಅಲ್ಲಿ ಇವತ್ತು ನಾನು ಹೇಳ್ದೆ ಅಮ್ಮನವ್ರದ್ದು ನಿಂಬೆಹಣ್ಣು ಎತ್ಕೊಳ್ಳೋಣ ಅಂದ್ರೆ ಡಿವೋರ್ಸ್ನ ಕಳಿಸ್ತೀನಿ ನನಗೆ ಗೊತ್ತು ಅಮ್ಮನವ್ರು ತಾಯ್ತಾ ಇದೆ ಶ್ರೀ ಚಕ್ರ ಮತ್ತೆ ಇವತ್ತು ಅವ್ರು ಕಂಪ್ಲೀಟ್ ಡಿವೋಷನ್ ಆಗ್ಬಾರ್ದು ಅಂದ್ಬಿಟ್ಟು ಅಮ್ಮಂದು ಏನಿದೆ ಎಲ್ಲ ಮನೇಲಿ ಇಟ್ಬಿಟ್ಟು ಬಂದು ಎಲ್ಲ ಬ್ಯಾಗಲ್ಲಿ ಇಸಿದ್ ನಾನೇ ಯಾಕಂದ್ರೆ ಸೈಂಟಿಫಿಕ್ ಆಗಿ ನಾನು ಒಂದು ಎನರ್ಜಿನ ಹೆಂಗೆ ಟ್ಯಾಕಲ್ ಮಾಡ್ತೀನಿ ಅಂತ ಅವ್ರು ತೋರಿಸ್ಬೇಕಿತ್ತು ತೋರಿಸಿದ್ದೀನಿ ಬಾಸ್ಗೆ ಬಟ್ ಅದ ಸುಬ್ರಿಬ್ರ ನನ್ಗೆ ಏನ್ ಅನ್ಸ್ಬಿಡ್ತು ಗೊತ್ತಾ ಒಂದ್ ಸೈಡ್ ಈ ಬಲ್ಗೈ ನಿಡ್ಕೊಂಡು ಯಾರೋ ಎಳಿತಾವ್ರ ಬಿದ್ದು ದೊಡ್ಡಾಡ್ತಾ ಇನ್ನೋದು ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಬಿಟ್ರೆ ಮೈಂಡ್ನ ಏ ಈಗ ಇವತ್ತು ಹಬ್ಬ ಬೇರೆ ಹಾ ಶಿವರಾತ್ರಿ ಹಬ್ಬ ಶಿವರಾತ್ರಿ ಹಬ್ಬ ಬೇರೆ ನಿಮ್ಗೇನು ಆಗ್ತಿರ್ಲಿಲ್ಲ ಮೈಂಡ್ ಸ್ಟ್ರಾಂಗ್ ಇಟ್ಕೊಬಿಟ್ಟು ಸುಬ್ರಿಬ್ರ ಆದ್ರೂ ಅವ್ನ ಅಮ್ಮನ ಆತರ ಆತ್ಮ ಎದುರುಗಡೆ ಬಂದು ನಿಂತಾಗ ಅದು ಯಾವನ ಮೀಟರ್ ಇದೆ ಸುಬ್ರಿಬ್ರ ಈಗ ನೀವು ಎಷ್ಟು ಟ್ಯಾಕಲ್ ಮಾಡಿದ್ರೆ ಇದು ರೆಪ್ಯೂಷನ್ ನಿಮ್ಗೆ ಹಾ? ಏನ್ ಮಾಡಿದ್ರೆ ಹೋಗಿ ಬನ್ನಿ ಕ್ಲಿಯರ್ ಕೊಟ್ಬಿಟ್ಟು ಇದು ಪ್ರಜ್ಞೆ ಯಪ್ಪ ನಾ ಓಡ ಬಿಡ್ತೀನಿ ಆಮೇಲೆ ನನ್ ದೇವರೇ ಓಡ ಬಿಡ್ತೀನಿ ಆಮೇಲೆ ನಾನೇನ್ ಹೇಳ್ತಾ ಇದೀನಿ ಗೊತ್ತಾ ಅಮ್ಮನವ್ರ ನನಗೆ ನನ್ನ ಶಕ್ತಿ ಇಲ್ಲ ಅಮ್ಮನವ್ರದ್ದು ಏನೇನಿದೆ ವಸ್ತುಗಳು ಅದಿದೆ ನನ್ನ ಹತ್ರ ಶಕ್ತಿ ಅಮ್ಮನವ್ರದ್ದು ಏನು ಇಲ್ದೆ ನೀನ್ ಬಾ ದೆವ್ವ ಹಿಡಿ ಆತ್ಮ ಹಿಡಿ ಅಂದ್ರೆ ಏನ್ ಹಿಡಿಲಿ ನನ್ನೇ ಹಿಡ್ದಾಕ್ತಾವ ಅಷ್ಟೇ ಎಲ್ಲ ಸ್ವಲ್ಪ ಕಾಮಾಗಿ ಅಲ್ಲಿ ಟೀ ಅಂಗಡಿ ಕಳಿಸಿ ನೋಡಿ ಹಾ ಹೋಗಿ ಅಲ್ಲಿ ನಿಗೂಢ ಪ್ಲಸ್ ಕನ್ನಡ ಚಾಪ್ಟರ್ ಟೀ ಮಿಕ್ಸ್ ಮಾಡ್ಕೊಂಡು ಕುಡ್ಬೋಣ ಟಾನಿಕ್ ತರ ಹೋಗಿ ಕುಡಿದ್ಬಿಟ್ಟು ಹಾ ಹೋಗ್ಲೇಬೇಕು ನಾನು ಟೀ ಕುಡಿ ಬೇಡ ಬರಲ್ಲ ಆಮೇಲೆ ನಾವು ಇಲ್ಲಿ ಎದುರು ಬಿಟ್ರೆ ಇಲ್ಲಿ ಗಂಟ 8 ಗಂಟೆ ಹೋಗ್ಬಿಟ್ಟಿದೀವಿ ಅದನ್ನ ಮುಗಿಸೋದಂಗೆ ಸುಬ್ರಿಬ್ರ ಸರಿ ಆಯ್ತು ನಾನು ನೀವ್ ಹೇಳಿದ ಒಪ್ಕೊಂತೀನಿ ಸೈಂಟಿಫಿಕಲಿನೇ ಪ್ರೂವ್ ಮಾಡೋಣ ಆದ್ರೆ ಅಮ್ಮನವರ ವಸ್ತುಗಳಿಲ್ಲದೆ ನಾನು ಯಾವುದೇ ಕಾರಣಕ್ಕೂ ಬರಲ್ಲ ಅಲ್ಲಿಗೆ ಆಯ್ತು ಈಗ ನನ್ನ ಮೆಥಡ್ ಮುಗೀತು ಹಾ ನಿಮ್ಮ ಮೆಥಡ್ ಈಗ ಆಯ್ತು ಇವಾಗ ಸರಿ ಇನ್ನೊಂದು ಏನು ಗೇಮ್ ಇದೆ ಅದು ಖಂಡಿತವಾಗ್ಲೂ ಆಡೋಣ ಅದ್ರ ಜೊತೆಗೆ ಅಮ್ಮನವ್ರದ್ದು ಎಲ್ಲ ನಿಂಬೆಹಣ್ಣು ಚಕ್ರ ಇದ್ರೆ ಮಾತ್ರ ಬರ್ತೀನಿ ಇಲ್ಲ ನಮ್ಗೆ ಬರಲ್ಲ ಸೊ ನಂದೆಲ್ಲ 90% ಕಂಪ್ಲೀಟ್ ಆಗಿದೆ ಬ್ರೋ ಇನ್ 10% ಏನಿದೆ ಅದಕ್ಕೆ ಆತ್ಮ ಶಾಂತಿ ಏನ್ ಬೇಕು ಅಂತ ಹೇಳೋದು ಸೊ ಕ್ಲಾರಿಟಿ ನಿಮ್ ಸ್ಟೈಲ್ ಸರಿ ಆಯ್ತು ಅಮ್ಮಂದು ಇದರಿಂದನೇ ಕೊಡಿ ಓಕೆ ಗೈಸ್ ನಂದಿಯವರು ಒಪ್ಕೊಂಡಿದ್ದಾರೆ ಕೊನೆಗೂ ಫೈನಲ್ಲು ನಾನೇ ಕರ್ಕೊಂಡು ಹೋಗ್ತೀನಿ ಮಂಡಲ ಬರಿತೀನಿ ಮಂಡಲದಲ್ಲಿ ಕುಂಡಿಸ್ತೀನಿ ನಿಮ್ಗೇನು ತೊಂದರೆ ಆಗ್ದಂಗೆ ಸೇವ್ ಆಗಿ ಅದಕ್ಕೆ ಏನು ಬೇಕು ಕ್ಲಿಯರ್ ಮಾಡ್ಕೊಂಡು ತಗೊಬರ್ತೀನಿ ಅವಾಗಲೂ ಅದೇ ಆತ್ಮ ಅಂತಾರೆ ಮಾತಾಡ್ತಿದ್ದಾರೆ ನೀವು ಸೈಂಟಿಫಿಕ್ ಮೆಥಡ್ ಆತ್ಮ ಪ್ರಶ್ನೆ ಆಗಿದ್ರು ಬಿಟ್ರಿ ಇವತ್ತು ನನ್ನ ಹತ್ರ ಏನು ತಾಕತ್ತಿರ್ಲಿವಲ್ಲ ಹಂಗೆ ಸರಿ ಬೂಸ್ಟ್ ಬೇಕಂತೆ ಅಮ್ಮಂದು ಸೊ ತಗೊಳ್ಳಿ ನೆಕ್ಸ್ಟ್ ಈಗ ನಾವು ಒಂದು ವಾಚ್ಗೆ ಟೀ ಕುಡಿಸ್ಬಿಟ್ಟು ಕಾಂಪ್ರಮ್ ಮಾಡ್ಬಿಟ್ಟು ಆಮೇಲೆ ತಂದು ಕೊಡ್ತೀವಿ ಏನಂತೀರಾ ಎಸ್ ಓಕೆ ಮತ್ತೆ ವಿಡಿಯೋ ಇಷ್ಟ ಕೊಡ್ತೀನಿ ಫಸ್ಟ್ ಟೀ ಕುಡ್ಕೊಂಡು ಮತ್ತೆ ಬರೋಣ ಎಸ್ ನಂಗೆ ಗೊತ್ತಾ ಲೇಟ್ ಹೋಗುತ್ತೆ ಈಗ ಟೀ ಕೊಡಿಸ್ಬಿಟ್ಟು ಲೈಫ್ ಮಾಡಿದ್ರೆ ನಾವು ಲೈಫ್ ಆಗಲ್ಲ ಲೆಕ್ಕಾಚಾರ ಇಲ್ಲ ಬನ್ನಿ ಅಲ್ಲಿ ಹೋಗೋಣ ಅಯ್ಯೋ ನನಗೆ ಉಸಿರು ಕೆಮ್ಮು ಬಾಯೆಲ್ಲ ಕಟ್ಕೊಬಿಟ್ಟೆ ಸೇರ್ಸಿಗೆ ಕುಡಿದ್ಬಿಟ್ಟು ಸ್ವಲ್ಪ ಸಮಾಧಾನ ಆದರು ಸೊ ಅವ್ರು ಹೇಳೋ ಪ್ರಕಾರ ಅವರ ಆಸೆಗಂತೆ ನೆಕ್ಸ್ಟ್ ವಿಡಿಯೋ ಅಂದ್ರೆ ಫೈನಲ್ ವಿಡಿಯೋ ಅಂತ ಅದೇನಿದೆ ಫೈನಲ್ ಕ್ಲಾರಿಟಿ ಕೊಟ್ಬಿಡಬೇಕು ಮತ್ತೆ ಡ್ರ್ಯಾಗ್ ಮಾಡೋದು ಇಷ್ಟ ಇಲ್ಲ ಫೈನಲ್ ವಿಡಿಯೋ ಅವ್ರ ಮೆಥಡಲ್ಲಿ ಕಂಪ್ಲೀಟ್ ಕ್ಲಾರಿಟಿ ನಮ್ಗೆ ಆಲ್ಮೋಸ್ಟ್ 90% ಸಿಕ್ಕಿದೆ ಇನ್ನು ಅವ್ರ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಟಿ ಕೊಡೋಣ ಅಂತ ನಮ್ಮ ಪ್ಲಾನು ಇದಕ್ಕೆ ಅವರೇ ಅಂತ ಕೆಡಿಸ್ಕೋಬೋಣ ಸುಬ್ರಿಬ್ರ ನನ್ನ ಉದ್ದೇಶ ಇಷ್ಟೇ ಏನು ಗೊತ್ತಾ ಎಷ್ಟೇ ಜಗತ್ತು ಸೈಂಟಿಫಿಕಲಿ ಪ್ರೂವ್ ಆಗಿದ್ರು ಕೂಡ ದೈವಶಕ್ತಿ ಮರಿಬಾರ್ದು ಇವಾಗ ಉದಾಹರಣೆಗೆ ನಾಸಾದಲ್ಲಿ ಅಂತ ನಾಸಾ ಅಪ್ಡೇಟೆಡ್ ವರ್ಷನ್ ಅದ ಸೊ ಅಲ್ವಾ ಸೊ ಅವ್ರು ಕೂಡ ರಾಕೆಟ್ನ ಲಾಂಚ್ ಮಾಡಬೇಕಾದ್ರೆ ಲಾಸ್ಟ್ ಟೈಮು ತಿರುಪತಿ ತಿಮ್ಮಪ್ಪಂದು ಒಂದು ಆಶೀರ್ವಾದ ಪಡ್ಕೊಂಬಂದಿದ್ರು ಅಂತ ನೀವು ಕೇಳ್ಬಿಟ್ಟಿದ್ದೀರಿ ನೆನಪಿದೆ ನಿಮಗೆ ಸುಮಾರು ಕಡೆ ವೈರಲ್ ಆಗಿತ್ತು ನಾವು ಯಾವಾಗ ದೈವಿಕ ಶಕ್ತಿ ನಮ್ಮ ಹತ್ರ ಇರಲ್ಲ ಯಾವುದೇ ಥರ ಒಂದು ಸಕಾರಾತ್ಮಕ ಶಕ್ತಿಗಳು ನಮ್ಮ ಹತ್ರ ವರ್ಕ್ ಆಗಲ್ಲ ನೀವು ಸೈನ್ಸ್ ಇದೆ ನಂದೀಶ್ ಮಾಡ್ತೀನಿ ಖಂಡಿತ ನಾನು ಫೀಲ್ ಆಯಿತು ನೀವು ಕರೆಸಿದ್ರೆ ನಾನು ಎಲ್ಲ ಒಪ್ಕೊಂತೀನಿ ಖಂಡಿತವಾಗ್ಲೂ ಇದೆ ಬಟ್ ಆದರೆ ಸೈನ್ಸು ಆತ್ಮಗಳ ಏನು ಬೇಕು ಅದು ಇದೆಯಾ ಇಲ್ಲೋ ಅಂತ ತಿಳ್ಕೊಬೋದೇ ಹೊರತು ಅದಕ್ಕೆ ಮುಕ್ತಿ ಕೊಡಿಸೋ ಲೆವೆಲಲ್ಲಿ ಇನ್ನೂ ಸೈನ್ಸ್ ಬೆಳೆದಿಲ್ಲ ಕ್ಲಿಯರೆನ್ಸ್ ಮೆಥಡ್ ಗೊತ್ತಿಲ್ಲ ನಿಮಗೆ ಕರ್ಸೋದು ಗೊತ್ತು ಅಲ್ಲಿ ಇದೆ ಇಲ್ಲ ಅಂತ ಖಂಡಿತವಾಗ್ಲೂ ತಿಳ್ಕೊತೀರ ಐ ಆಮ್ ಅಪ್ರಿಷಿಯೇಟ್ ಸೀರಿಯಸ್ಲಿ ಅದನ್ನು ಆದರೆ ಅದಕ್ಕೆ ಏನು ಬೇಕು ಅಂತ ತಿಳ್ಕೊಂಡಾದ್ಮೇಲೆ ಅದಕ್ಕೆ ಕೊಟ್ಟು ಅದನ್ನ ಕ್ಲಿಯರ್ ಮಾಡಿ ಜೀವನ ಪೂರ್ತಿ ಬರೋದೋ ಥರ ಮಾಡೋದಿದೆಯಲ್ಲ ಅದು ಇನ್ನೂ ಅಪ್ಡೇಟ್ ಆಗಿಲ್ಲ ಸುಬ್ರಿಬ್ರ ಸೈನ್ಸಲ್ಲಿ ಅಪ್ಡೇಟ್ ಆಗಿಲ್ಲ ಮುಕ್ತಿ ಅಂತ ಬರುತ್ತೆ ಕೆಲವೊಂದು ನಮ್ಮ ಸೈನ್ಸಲ್ಲಿ ಗೊತ್ತಾ ಆತ್ಮನ ಕರೆಸ್ತೀವಿ ಅದ್ರ ಜೊತೆ ಕಮ್ಯುನಿಕೇಟ್ ನಮ್ದು ಮಾತಲ್ಲಿ ಕ್ಲಿಯರ್ ಮಾಡ್ಕೊಳ್ತೀವಿ ಮಾತಲ್ಲಿ ಹೊಂಟೋಗ್ಬಿಡು
ಈ ಥರ ನಿಮಗೆ ತೊಂದರೆ ಕೊಡ್ತಾರೆ ಥರ ಅವ್ರು ಕನ್ವಿನ್ಸ್ ಮಾಡ್ಕೊತೀವಿ. ಅವ್ರಿಗೇನು ಯಾರಾದ್ರೂ ಪ್ರೀತಿ ಪರವಾಗಿ ಏನಾದರೂ ಮೆಸೇಜ್ ಕೊಡೋದಿರುತ್ತೆ ಒಂದೊಂದು ಆತ್ಮಗಳಿಗೆ ಕೂರಿಸ್ಕೊತೀವಿ. ಮೆಸೇಜ್ ಕೊಟ್ಟು ನಾವು ಕೊಡ್ತೀವಿ ನಿಮ್ಮ ಪ್ರಕಾರ ಅಂತ ಮಾತಾಡ್ತೀವಿ. ಕೆಲವೊಂದು ಹೋಗಿದ್ದು ಆ ಥರ ಕ್ಲಿಯರ್ ಮಾಡಿದ ಮೆಥಡ್ ಇದೆ. ಇದು ಬಿಟ್ಟು ಎಕ್ಸೆಸಿವ್ ಅಂತ ಮೆಥಡ್ಸ್ ಇದೆ. ಸೈನ್ಸಲ್ಲಿ ಕೆಲವೊಂದು ಸ್ಪಿರಿಚುವಲ್ ಮೆಥಡ್ ಯೂಸ್ ಮಾಡಿದ್ದೀವಿ. ದೈವ ಶಕ್ತಿಯಿಂದ ನಾವು ಯಾವುದು ಕ್ಲಿಯರ್ ಮಾಡಿಲ್ಲ. ನಾನು ಅದು ಹೇಳೋಕ್ಕೆ ಹೋಗಲ್ಲ. ಸೊ ನಾನು ಅದನ್ನೇ ಹೇಳ್ತಾ ಇರೋದು, ನೀವು ಕರೆಸಿದ್ರಿ, ಮಾತಾಡಿದ್ರಿ, ರಿಕ್ವೈರ್ಮೆಂಟ್ ತಿಳ್ಕೊಂಡ್ರಿ, ಅದನ್ನ ಕೊಟ್ಟು ಅದಕ್ಕೇನು ರಿಕ್ವೈರ್ಮೆಂಟ್ ಇದೆ ಅದನ್ನ ಕ್ಲಿಯರ್ ಮಾಡೋಕ್ಕಾಗಲ್ಲ. ಸೈನ್ಸಲ್ಲಿ ಕಾಪಾಡೋ ದೇವರೇ ಬಲಿ ಕೇಳ್ತವೆ, ಇನ್ನು ಕಾಡೋ ದೆವ್ವಗಳು ಬಲಿ ಕೇಳಲ್ವ ಸುಬ್ಬಿಬ್ರೋ? ಅದೇನು ಕೇಳ್ತು ಅಂತ ಅದೇ ಖಂಡಿತ ನಾನು ಸೀರಿಯಸ್ ಆಗಿ ನೆಕ್ಸ್ಟ್ ಮಂಡಲ ಪೂಜೆ ಮಾಡಿ ಖಂಡಿತವಾಗ್ಲೂ ಅದನ್ನ ನೀಟಾಗಿ ಕರೆಸಿ ಅದಕ್ಕೇನು ಬೇಕು ರಿಕ್ವೈರ್ಮೆಂಟ್ ನಾನು ಮಾಡ್ತೀನಿ ಸುಬ್ಬಿಬ್ರೋ. ಆದರೆ ದಯವಿಟ್ಟು ಇನ್ನು ಮುಂದೆ ಸೈಂಟಿಫಿಕಲಿ ಹೋಗೋದ್ರ ಜೊತೆಗೆ ಇವಾಗ ಏನು ಸುಮಾರು ಜನ ಕಮೆಂಟ್ ಆಗ್ತಿದ್ದಾರೆ, ಕೆಲವೊಂದು ಬ್ಯಾಡ್ ಕಮೆಂಟ್ ಆಗಿರ್ಬೋದು, ಒಳ್ಳೆ ಕಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಕಮೆಂಟ್ಗೂ ಕೂಡ ರೀಪ್ಲೈ ಮಾಡ್ತೀವಿ. ಆ ಕಮೆಂಟ್ಗೆ ಪ್ರತ್ಯುತ್ತರ ಕೊಡ್ತೀವಿ. ಮತ್ತು ಬರೀ ಆ ಜಾಗಕ್ಕೆ ಹೋಗಿ ಈ ಜಾಗಕ್ಕೆ ಹೋಗಿ ಅಂತ ನೀವು ಮೆನ್ಷನ್ ಮಾಡೋದಲ್ಲ, ಕಂಪ್ಲೀಟ್ ಅಡ್ರೆಸ್ಗಳನ್ನ ಮೆನ್ಷನ್ ಮಾಡಬೇಕು. ಇಂಥ ಜಾಗದಲ್ಲಿದೆ, ಇಂಥ ಜಾಗ ಅಂತ ನೀವು ಅಡ್ರೆಸ್ಗಳನ್ನ ಮೆನ್ಷನ್ ಮಾಡಿದಾಗ ನಮಗೇನು ಅನಿಸುತ್ತೆ, ಸತ್ಯ ಅದು, ನಿಜ ಅದು ಅಂತ ನಮಗೂ ಅನಿಸುತ್ತೆ. ಸೊ ನೀವು ಕಂಪ್ಲೀಟ್ ಅಡ್ರೆಸ್ಗಳನ್ನ ಮೆನ್ಷನ್ ಮಾಡಬೇಕು. ಸೊ ಜಸ್ಟ್ ಒಂದು 5 ನಿಮಿಷ ಮುಂಚೆ ನಾನು ಕಮೆಂಟ್ಸ್ ಸೆಕ್ಷನ್ ಹೋಗ್ತಿದ್ದೆ. ಒಬ್ಬರ ಜೊತೆ ಒಬ್ಬರು ಸೇರಿಕೊಂಡು ಮಾಡ್ತಿದ್ದಾರೆ ವಿಡಿಯೋ. ಸೋ ಆ್ಯಂಡ್ ಸೋ ಅಂತ ಹಾಕಿದ್ದೀರಾ. ಸೋ ಆ್ಯಂಡ್ ಸೋ ಅಲ್ಲ, ಅದು ದೈವಶಕ್ತಿ ಜೊತೆ ಸೈನ್ಸ್ ಸೇರ್ಕೊಂಡಿದೆ ಅಂತ ಅರ್ಥ. ನೀವು ಕಳ್ಳನ ಜೊತೆ ಮಳ್ಳ ಆಗಿಲ್ಲ ಅಂತೆಲ್ಲ ಹಾಕೋಕೆ ಹೋಗ್ಬಿಡಿ. ಅದು ನೀವೇ ನೋಡ್ತೀರಂತೆ. ಸೈನ್ಸ್ ಅಂದರೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳಿ, ಸೈನ್ಸಿಫಿಕ್ ತಿಳ್ಕೊಳ್ಳಿ. ಬಟ್ ದೈವಶಕ್ತಿ ಬಗ್ಗೆ ಸ್ವಲ್ಪ ಬೆಲೆ ಇದ್ದರೆ ನೋಡ್ಕೊಂಡು ಮಾತಾಡಿ. ನಾನು ಅದಕ್ಕಾದ್ರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಸುಬ್ಬಿಬ್ರೋ. ಬಟ್ ನನಗೊಂದು ಉದ್ದೇಶ ಇಷ್ಟೇ. ಸೊ ಪ್ರೂವ್ ಮಾಡಬೇಕಾಗಿರೋ ರೀತಿಯಲ್ಲಿ ಪ್ರೂವ್ ಮಾಡಿದಾಗ ಪ್ರತಿಯೊಂದಕ್ಕೂ ಒಂದು ದಾರಿ ಸಿಗುತ್ತೆ. ಸೊ ಇನ್ನೊಂದು ಕಂಪ್ಲೀಟ್ಲಿ ಆತ್ಮಕ್ಕೆ ಏನೇನು ಬೇಕು ಕಂಪ್ಲೀಟ್ ಮಂಡಲ ಹಾಕಿ ಆ ದುಷ್ಟಶಕ್ತಿನ ಕರೆಸಿ ಕಂಪ್ಲೀಟ್ ಅದಕ್ಕೆ ಮುಕ್ತಿ ಕೊಡಿಸೋ ವ್ಯವಸ್ಥೆ ಮಾಡೋಣ. ಬಟ್ ಆದರೆ ಇದನ್ನು ನೀವೆಲ್ಲೂ ಒಪ್ಕೊಬೇಕು, ನೀವು ಕೂಡ ದೈವಶಕ್ತಿ ಇದ್ರೇ ಬರಬೇಕು. ಸರಿ, ಇದು ನಾನು ಕೈ ಮುಗಿಲ್ಲ ಅಂತಲ್ಲ, ನಮ್ಮ ತಾಯಿ ಕೈ ಮುಗ್ತೀನಿ, ಅದು ದೇವ್ರ ಇದ್ದಂಗೆ ಅಲ್ವಾ. ಬೆಳಗ್ಗೆ ನಮ್ಮ ತಾಯಿ ಕಾಲಿಗೆ ನಮಸ್ಕಾರ ಮಾಡ್ಕೋತೀವಿ. ಸೈಂಟಿಫಿಕ್ ನಾನು ಅಂದ್ಬಿಟ್ಟು ತಾಯಿ ಕಾಲು ನಮಸ್ಕಾರ ಮಾಡ್ಕೊಳ್ದೆ ಅಪ್ಪ ಅಮ್ಮಗೆ ಬೆಲೆ ಕೊಡದೇ ಇರೋದು. ತಾಯಿನೂ ದೇವರೇ. ಸೊ ದೇವರ ಬೆಲೆ ಇದ್ದೇ ಇದೆ. ಅದು ನನ್ನ ಸೈನ್ಸಲ್ಲಿ ಜಾಸ್ತಿ ಬೆಲೆ ಇದೆ. ಆ ಸೈಂಟಿಫಿಕ್ ಮೆಥಡಲ್ಲಿ ದೈವಶಕ್ತಿ ನಂಬ್ತೀನಿ. ಸರಿ, ಅದನ್ನು ನಂದಿ ಸರ್ ಬಿಟ್ಟಿದ್ದೀನಿ. ಸೊ ಮಿಸ್ ಮಾಡಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೋಗಿ ಕಂಪ್ಲೀಟ್ ಅಪ್ಡೇಟ್ ಮಾಡ್ತೀವಿ. ಹೋಗಲ್ಲ ಜಾಸ್ತಿ ಬುಕ್ಸ್ ಬೇಡ, ಕ್ಲೋಸ್ ಮಾಡೋಣ. ತುಂಬ ಜಾಗ ಆಯ್ತಲ್ಲ ಬ್ರೋ. ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ನೋಡ್ತಾನೆ ಇರಿ. ಕನ್ನಡ ಚಾಪ್ಟರ್ ನಿಗೂಢ. ಕನ್ನಡ ಚಾಪ್ಟರ್. ಥ್ಯಾಂಕ್ ಯು ಸೋ ಮಚ್. ಎಸ್.